ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ರಮ್ಯಶ್ರೀ. ನನ್ನ ಚಾನೆಲ್ ರಮ್ಯಾ ಜ್ಯೋತಿಷಕ್ಕೆ ಸ್ವಾಗತ. 18ನೇ ತಾರೀಕು ಅಕ್ಟೋಬರ್ ಗುರುಗ್ರಹವು ಮಿಥುನ ರಾಶಿಯನ್ನ ತ್ಯಜಿಸಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದೆ. ದೇವತೆಗಳ ಗುರುವಾದಂತಹ ಬೃಹಸ್ಪತಿ ಗ್ರಹವು ಕರ್ಕಾಟಕ ರಾಶಿಯಲ್ಲಿ ಉಚ್ಚಸ್ಥನಾಗಿದ್ದು ವರ್ಗೋತ್ತಮನಾಗೂ ಸಹ ಈ ಸಮಯದಲ್ಲಿ ಇದೆ. ಇದೇ ಕರ್ಕಾಟಕ ರಾಶಿಯಲ್ಲಿ ಡಿಸೆಂಬರ್ 5ನೇ ತಾರೀಕಿನವರೆಗೂ ಅದರ ಸಂಚಾರ ಇರುತ್ತೆ. ಮಧ್ಯದಲ್ಲಿ ನವೆಂಬರ್ 11ನೇ ತಾರೀಕು ವಕ್ರಿಗತಿಯ ಚಲನೆ ಪ್ರಾರಂಭವಾಗಿ ಡಿಸೆಂಬರ್ 5ನೇ ತಾರೀಕು ಕರ್ಕಾಟಕ ರಾಶಿಯನ್ನ ತ್ಯಜಿಸಿ ಪುನಃ ಮಿಥುನ ರಾಶಿಯ ಪ್ರವೇಶವನ್ನ ಮಾಡುತ್ತೆ. ಈ 45-46 ದಿನಗಳ ಕಾಲ ಗುರುಗ್ರಹವು ಈ ಕರ್ಕಾಟಕ ರಾಶಿಯಲ್ಲಿದ್ದಾಗ ಎರಡನ್ನು ನಾವು ಇದು ಮಾರ್ಗಿ ಅವಸ್ಥೆ ಹಾಗೂ ವಕ್ರಿ ಅವಸ್ಥೆ ಎರಡನ್ನು ತೆಗೆದುಕೊಂಡಾಗ ಈ ಸಮಯದಲ್ಲಿ ಗುರುಗ್ರಹದಿಂದ ಯಾವ ತರದ ಫಲಗಳನ್ನು ನಾವು ಅಪೇಕ್ಷಿಸಬಹುದು, ಮತ್ತೆ ಬೇರೆ ಗ್ರಹಗಳ ಒಂದು ಚಲನವಲನಗಳಿಂದ ಅವರ ಒಂದು ಪೊಸಿಷನ್ ಇಂದ ಇಡೀ 12 ರಾಶಿಗಳಿಗೆ ಯಾವ ತರದ ಫಲಗಳು ಸಿಗ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಸಹ ಮಾಡಿ. ಇದರ ಒಂದು ಆಂಗ್ಲ ಅವತರಣಿಕೆಯ ವಿಡಿಯೋ ನಾನು ಆಲ್ರೆಡಿ ರಿಲೀಸ್ ಮಾಡಿದ್ದೇನೆ ನನ್ನ ಚಾನೆಲ್ನಲ್ಲಿ. ಇದು ಕನ್ನಡದಲ್ಲಿರುತ್ತೆ. ಮುಂದಕ್ಕೆ ಒಂದು ಹಿಂದಿ ವಿಡಿಯೋ ಸಹ ಬರುತ್ತೆ. ಸೊ ಯಾರಿಗೆ ಯಾವ ಭಾಷೆ ಕಂಫರ್ಟಬಲ್ ಇರುತ್ತೋ ಈ 3 ಭಾಷೆಗಳಲ್ಲಿ ಅದನ್ನ ನೀವು ನೋಡಿ. ಹಾಗೂ ನಿಮ್ಮ ಯಾರಾದ್ರೂ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಇದ್ದು ಅವ್ರಿಗೆ ಬೇರೆ ಭಾಷೆಯಲ್ಲಿ ಇಂಗ್ಲಿಷ್ ಅಥವಾ ಹಿಂದಿಲಿ ಬೇಕು ಅಂದ್ರೆ ಅವ್ರಿಗೆ ಅಂತ ವಿಡಿಯೋನ ಸಹ ಫಾರ್ವರ್ಡ್ ಮಾಡಿ. ಈಗ ಈ ಗೋಚರವನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ನಾವು ಈ ಗೋಚಾರದ ಫಲಗಳು 12 ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ವೈಯಕ್ತಿಕ ಭವಿಷ್ಯಗಳಿಗೆ ನಾನು ಒತ್ತನ್ನ ಕೊಡುವ ಮೊದಲು ನಿಮ್ಮ ಕುಂಡಲಿಯಲ್ಲಿ ಗುರುಗ್ರಹದ ಸ್ಥಿತಿ ಹೇಗಿದೆ, ಮತ್ತೆ ನಿಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಮಹಾದಶೆ ಅಂತರ್ದಶೆ ಇದೆ, ವಿಂಶೋತ್ತರಿ ದಶಾ ಪ್ರಕಾರನೇ ತಗೊಳ್ಳಿ. ಮಹಾದಶೆ ಅಂತರ್ದಶೆ ಯಾವುದಿದೆ ಅದನ್ನ ನೋಡ್ಕೊಳ್ಳಿ. ಮತ್ತೆ ವಿಶೇಷವಾಗಿ ಗುರು ಕರ್ಕಾಟಕ ರಾಶಿಗೆ ಚಲಿಸಿದ ನಂತರ ಅದು ನಿಮ್ಮ ರಾಶಿಯಿಂದ, ನಿಮ್ಮ ಸ್ಪೆಷಲ್ ಆಗಿ ನಿಮ್ಮ ಚಂದ್ರ ರಾಶಿಯಿಂದ ಎಷ್ಟನೇ ಮನೆ ಆಗುತ್ತೆ, ಮತ್ತೆ ಗುರುಗ್ರಹದ ಒಂದು ನಿಮ್ಮ ಕುಂಡ್ಲಿಯಲ್ಲಿ ಯಾವ ಸ್ಥಿತಿ ಇದೆ, ಎರಡನ್ನ ಮಿಕ್ಸ್ ಮಾಡಿ ನಾವು ಈವೆಂಟ್ಸ್ ನ ಹೇಗೆ ಅಂತ ಹೇಳ್ಬೋದು. ಸೊ ಬಟ್ ಆದ್ರೆ ಇಲ್ಲಿ ನಾನು ಹೇಳೋದು ವೈಯಕ್ತಿಕ ಒಂದು 12 ರಾಶಿಗಳಿಗೆ ಪಟ್ಟಂತಹ ಒಂದು ಜನರಲ್ ಪ್ರಿಡಿಕ್ಷನ್ ಅಷ್ಟೇ. ನಿಮ್ಮ ಕುಂಡ್ಲಿಯನ್ನ ನೀವು ಮೊದಲು ನೋಡಿ ಆಮೇಲೆ ಇದು ನೋಡಿದ್ರೆ ಇನ್ನೂ ಉತ್ತಮವಾಗಿ ನಿಮ್ಗೆ ಅರ್ಥ ಸಹ ಆಗ್ಬೋದು. ಆದ್ರೆ ಈ ಸಮಯದಲ್ಲಿ ಒಂದು ಹೇಳ್ತೇನೆ, ಗುರುಗ್ರಹವು ಅತ್ಯಂತ ಶುಭ ಗ್ರಹ ಶುಕ್ರನ ಜೊತೆ, ಮತ್ತೆ ಈ ಸಮಯದಲ್ಲಿ ಅದು ಉಚ್ಚ ಸ್ಥಾನವನ್ನ ಸಹ ಪಡಿತಾ ಇರೋದ್ರಿಂದ ಇದು ಬಹಳ ವಿಶೇಷವಾದಂತಹ ಒಂದು ಗೋಚಾರ ಅಂತ ಹೇಳ್ಬೋದು. ಇದು ತನ್ನ ಅತ್ಯಂತ ಸಕಾರಾತ್ಮಕ ಗುಣಗಳನ್ನ ವ್ಯಕ್ತಪಡಿಸುವಂತಹ ಸಮಯ. ಆದ್ರೆ ನವೆಂಬರ್ 11ರಿಂದ ವಕ್ರಗತಿಯ ಗುರು ಡಿಸೆಂಬರ್ 4 ಅಥವಾ 5ರಂದು ಮತ್ತೆ ಮಿಥುನ ರಾಶಿಗೆ ಪ್ರವೇಶಿಸುವಂತೆ ಮಾಡುತ್ತೆ. ಸೊ ಈ ಹಿಂದೆ ಮುಂದೆ ಚಲನೆಯ ಒಂದು ವಿಶಿಷ್ಟ ಶಕ್ತಿಯನ್ನ ಸೃಷ್ಟಿಸುತ್ತೆ ಮತ್ತು ಪ್ರತಿಯೊಂದು ಚಂದ್ರ ರಾಶಿಯ ಮೇಲೂ ಸಹ ಇದು ವಿಭಿನ್ನವಾದ ಪರಿಣಾಮವನ್ನು ಬೀರುತ್ತೆ. ಯಾಕಂದ್ರೆ ಕಾಳಿದಾಸನು ಉತ್ತರ ಕಾಲಾಮೃತದಲ್ಲಿ ವಕ್ರೇಶು ಮಹಾವೀರ್ಯಂ ಅಂತ ಹೇಳ್ತಾರೆ. ಅಂದ್ರೆ ಶುಭ ಗ್ರಹಗಳು ವಕ್ರಿಯಾದಾಗ ಇನ್ನಷ್ಟು ಶುಭ ಫಲಗಳನ್ನ, ಮತ್ತೆ ಕ್ರೂರ ಗ್ರಹಗಳು ವಕ್ರಿಯಾದಾಗ ಇನ್ನಷ್ಟು ಅಶುಭ ಫಲಗಳನ್ನ ಕೊಡುತ್ತೆ. ಗುರುಗ್ರಹವು ಅತ್ಯಂತ ಶುಭ ಗ್ರಹಗಳಲ್ಲಿ ಒಂದಾದ್ರಿಂದ, ಹಾಗೆ ಶುಕ್ರ ಗ್ರಹದ ಜೊತೆ ಅದು ಸಹ ಶುಭ ಗ್ರಹ. ಯಾಕಂದ್ರೆ ಇಬ್ಬರು ಗುರುಗಳು, ದೈತ್ಯ ಗುರು ದೇವತಾ ಗುರು ಇಬ್ರು. ಹಾಗಾಗಿ ಗುರುಗ್ರಹವು ಈ ಸಮಯದಲ್ಲಿ ಅತ್ಯಂತ ಸಕಾರಾತ್ಮಕ ಪರಿಣಾಮಗಳನ್ನ ಬೀರುವಂತಹ ಸಾಧ್ಯತೆ ಇದೆ. ಆದ್ರೆ ಗುರು ಗ್ರಹ ಕರ್ಕಾಟಕ ರಾಶಿಯಲ್ಲಿದ್ದು ಅಲ್ಲಿಂದ 8ನೇ ಮನೆಯಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಅಲ್ಲಿ ರಾಹು ಗ್ರಹದ ಉಪಸ್ಥಿತಿ ಇರೋದ್ರಿಂದ, ಹಾಗೂ ಅಲ್ಲಿಂದ 9ನೇ ಮನೆಯಲ್ಲಿ ಶನಿ ಗ್ರಹದ ಉಪಸ್ಥಿತಿ ಇದೆ. ಶನಿ ಈಗ ವಕ್ರಿಯಾಗಿದ್ದಾನೆ. ಮುಂದಿನ ತಿಂಗಳು 20-22ನೇ ತಾರೀಕು ಟೈಮಲ್ಲಿ ನವೆಂಬರ್ ಅಲ್ಲಿ ಶನಿ ಗ್ರಹವು ತನ್ನ ಹಿಮ್ಮುಖ ಚಲನೆಯನ್ನ ತ್ಯಜಿಸಿ ಮುಂದಕ್ಕೆ ಮಾರ್ಗಿ ಚಲನೆಯನ್ನ ಅಡಾಪ್ಟ್ ಮಾಡುತ್ತೆ. ಸೊ ಅಲ್ಲಿವರೆಗೂ ಒಂದು ತರದ ಫಲಗಳಿರುತ್ತೆ, ಆಮೇಲೆ ಒಂದು ತರದ ಫಲಗಳಿರುತ್ತೆ. ಆದ್ರೆ ಗುರುಗ್ರಹವು ಕರ್ಕಾಟಕ ರಾಶಿಯಲ್ಲಿದ್ದಾಗ 11ನೇ ತಾರೀಕುವರೆಗೂ ಮಾರ್ಗಿ ಸ್ಥಿತಿಯಲ್ಲಿದ್ದು 11ರಿಂದ ಡಿಸೆಂಬರ್ 5ನೇ ತಾರೀಕುವರೆಗೂ, ಅಂದ್ರೆ ಅಕ್ಟೋಬರ್ 18ರಿಂದ ನವೆಂಬರ್ 11 ಮಾರ್ಗಿ ಸ್ಥಿತಿಯಲ್ಲಿ, ನವೆಂಬರ್ 11ರಿಂದ ಡಿಸೆಂಬರ್ 5 ವಕ್ರಿ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿರುತ್ತೆ. ಸೊ ಹಾಗಾಗಿ ನವೆಂಬರ್ 11ನೇ ತಾರೀಕುವರೆಗೂ ನಾವು ಅತ್ಯಂತ ಶುಭ ಫಲಗಳನ್ನ ನಾವು ಅಪೇಕ್ಷಿಸಬಹುದು. ಯಾಕಂದ್ರೆ ಗುರುಗ್ರಹದ 3 ದೃಷ್ಟಿ ಇದೆ, 5, 7, 9. ತಾನು ಉಚ್ಚಸ್ಥನಾಗಿ ಕೇಂದ್ರ ಸ್ಥಾನದಲ್ಲಿದೆ, ಅಂದ್ರೆ ಕರ್ಕಾಟಕ ರಾಶಿ.
ಅಲ್ಲಿಂದ ವೃಶ್ಚಿಕ ರಾಶಿಯನ್ನ, ಮಕರ ರಾಶಿಯನ್ನ ಹಾಗೂ ಮೀನ ರಾಶಿಯನ್ನ ನೋಡುತ್ತೆ. ಆದರೆ ಅದರಲ್ಲೂ ಅದು ಶನಿ ಗ್ರಹವನ್ನ ನೋಡುತ್ತೆ. ಅದು ಬಹಳ ಒಂದು ಮೆನ್ಷನ್ ಮಾಡಲೇಬೇಕಾದಂತಹ ಉತ್ತಮವಾದ ಪಾಯಿಂಟ್. ಯಾಕಂದ್ರೆ ಶನಿ ಗ್ರಹದ ವಕ್ರಿ ಚಲನೆ ಏನು ಮೀನ ರಾಶಿಯಲ್ಲಿರುತ್ತೋ ಅದರ ಮೇಲೆ ಗುರು ದೃಷ್ಟಿ ಬಿದ್ದಾಗ ಮೀನ ರಾಶಿಯ ಮೇಲೆ ಅಥವಾ ಮೀನ ರಾಶಿಯವರ ಮೇಲೆ ಬಹಳಷ್ಟು ಉತ್ತಮ ಪರಿಣಾಮಗಳು ಬೀಳುತ್ತೆ. ಆದ್ರೆ ರಾಹು ಗ್ರಹವು 8ನೇ ಮನೆಯಲ್ಲಿ ಇರೋದ್ರಿಂದ ಗುರುಗ್ರಹದಿಂದ 8ನೇ ಮನೆ. ಸೊ ಈ ಸಮಯದಲ್ಲಿ ನಾವು ಹೇಳ್ಬೋದು ಗುರುಗ್ರಹದ ಎಷ್ಟೋ ಶುಭ ಫಲಗಳನ್ನ ರಾಹು ತಡೆಯಲಿಕ್ಕೆ ಪ್ರಯತ್ನ ಮಾಡಬಹುದು. ಆದ್ರೆ ದೈವ ನಿರ್ಣಯದಂತೆ, ಒಂದು ದೈವ ಬಲದಂತೆ ಇದೇ ಸಮಯದಲ್ಲಿ ಅಂದ್ರೆ 27ನೇ ತಾರೀಕು ಅಕ್ಟೋಬರ್ ಕುಜ ಗ್ರಹವು ವೃಶ್ಚಿಕ ರಾಶಿಗೆ ಬಂದು ರಾಹುವಿನ ಮೇಲೆ ಆಸ್ಪೆಕ್ಟ್ ಅವನ ದೃಷ್ಟಿ ಬೀಳುತ್ತೆ. ಅದೇ ಸಮಯದಲ್ಲಿ ಗುರುಗ್ರಹದ ದೃಷ್ಟಿ ಕುಜನ ಮೇಲೆ ಬೀಳುತ್ತೆ. ಸೊ ಈ ಸಮಯದಲ್ಲಿ ಒಂದು ರೀತಿಯಲ್ಲಿ ಒಂದು ಏಳಾಗ್ಬೋದು, ಇನ್ನೊಂದು ಬೀಳಾಗ್ಬೋದು ಇಡೀ ಸಮಾಜದಲ್ಲಿ. ಇದನ್ನ ಸಹ ನಾವು ನೋಡ್ತೇವೆ. ಸೊ ಯಾವುದೋ ಒಂದು ಯುದ್ಧ ತುಂಬಾ ದಿನದಿಂದ ಆಗ್ಬೇಕಾಗಿತ್ತು ಅಥವಾ ತೆರೆಮರೆಯಲ್ಲೇ ನಡೀತಿದ್ದು ಈಗ ಸ್ವಲ್ಪ ಬಹಿರಂಗವಾಗಿ ಆಗುವ ಸಾಧ್ಯತೆ ಇದೆ. ಅದು ಸಹ ನಾವು ಈ ಸಮಯದಲ್ಲಿ ನೋಡ್ಬೋದು. ಸೊ ಮೇದಿನಿ ಜ್ಯೋತಿಷದ ಪ್ರಕಾರ ಒಂದು ಸಮಗ್ರವಾದ ಒಂದು ವಿಡಿಯೋ ನಾನು ಮಾಡ್ಬೇಕಿದೆ. ಅದಕ್ಕೆ ನಾನು ಕುಜ ಗ್ರಹದ ಒಂದು ಚಲನೆ ಮತ್ತು ಬುಧ ಗ್ರಹವು ವೃಶ್ಚಿಕ ರಾಶಿಗೆ ಹೋಗಿ ಮತ್ತೆ ವಕ್ರಿಯಾಗಿ ನವೆಂಬರ್ ನಲ್ಲಿ ತುಲಾ ರಾಶಿಗೆ ಬರೋದು, ಪುನಃ ಮಾರ್ಗಿಯಾಗಿ ತುಲಾ ಬಿಟ್ಟು ವೃಶ್ಚಿಕಕ್ಕೆ ಹೋದು, ಇಂಥ ಸಾಕಷ್ಟು ಆಗುತ್ತೆ. ಸ್ಟಾಕ್ ಮಾರ್ಕೆಟ್ಸ್ ಅಲ್ಲೂ ಸಹ ಏರಿಳಿತಗಳು ಬರುತ್ತೆ. ನವೆಂಬರ್ ಅಲ್ಲಿ ಹೆಚ್ಚು ಕಡಿಮೆ 10, 11, 12 ಆ ಸಮಯದಲ್ಲೇ ಸ್ವಲ್ಪ ಏರಿಳಿತಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದನ್ನ ನಾನು ಸಪರೇಟ್ ವಿಡಿಯೋದಲ್ಲಿ ಮಾಡ್ತಿದ್ದೇನೆ. ಈ ವಿಡಿಯೋದಲ್ಲಿ 12 ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡೋಣ. ಈಗ ಎಲ್ಲ ಗ್ರಹಗಳು ಎಲ್ಲಿದೆ ಅನ್ನೋದನ್ನ ನಾವು ನೋಡಿದ್ರೆ ಸೂರ್ಯ, ಮಂಗಳ ಮತ್ತೆ ಬುಧ ಈ 3 ಗ್ರಹವು ತುಲಾ ರಾಶಿಲಿದೆ. ಶುಕ್ರ ಗ್ರಹವು ನೀಚಸ್ಥನಾಗಿ ಕನ್ಯಾ ರಾಶಿಲಿದೆ ಹಾಗೂ ಶನಿ ವಕ್ರಿ ದೃಷ್ಟಿಯೂ ಸಹ ಬೀಳ್ತಾ ಇದೆ. ಶುಕ್ರನ ಮೇಲೆ ಯಾವುದೇ ತರದ ದೃಷ್ಟಿ ಇಲ್ಲ. ಚಂದ್ರ ಕೇತುವಿನ ಒಂದು ಯುತಿ ಇದೆ ಸಿಂಹ ರಾಶಿಯಲ್ಲಿ, ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ. ಮತ್ತೆ ಗುರುಗ್ರಹವು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿದೆ. ಅದೇ ಮೇನ್ ಪಾಯಿಂಟ್ ನಮ್ದು. ಶನಿ ಗ್ರಹವು ತನ್ನ ಹಿಮ್ಮುಖ ಚಲನೆಯಿಂದ ಪೂರ್ವಭಾದ್ರಪದ ನಕ್ಷತ್ರವನ್ನ ಪ್ರವೇಶಿಸಿದೆ ಮತ್ತು ಮೀನ ರಾಶಿಯಲ್ಲಿದೆ. ಮತ್ತೆ ರಾಹು ಗ್ರಹವು ಶತಭಿಷ ನಕ್ಷತ್ರವನ್ನ ಬಿಡುವಂತಹ ಸಮಯ ಆದಷ್ಟು ಬೇಗ ಬರ್ತಾ ಇದೆ. ಅದು ಕುಂಭ ರಾಶಿಯಲ್ಲಿದೆ. ಸೊ ಇಷ್ಟು ಒಂದು ಪ್ಲಾನೆಟರಿ ಪೊಸಿಷನ್ಸ್ ಆಗಿತ್ತು, ಗ್ರಹಗಳ ಒಂದು ಸದ್ಯದ ಪರಿಸ್ಥಿತಿಯಾಗಿದೆ. ಸೊ ಈಗ 12 ರಾಶಿಗಳ ಫಲ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇದು ಅಸಾಧಾರಣವಾದಂತಹ ಒಂದು ಉತ್ತಮ ಅವಧಿ ಅಂತ ಹೇಳ್ಬೋದು. ನಿಮಗೆ ಆಧ್ಯಾತ್ಮಿಕ ಒಂದು ಏನು ಆಧ್ಯಾತ್ಮಿಕ ಚಿಂತನೆಗಳೇನಿದೆ ನಿಮ್ಮಲ್ಲಿ ಅದು ಬಹಳಷ್ಟು ಹೊರಹೊಮ್ಮಲಿಕ್ಕೆ ಶುರುವಾಗುತ್ತೆ. ನಿಮ್ಮ 4ನೇ ಭಾವದಲ್ಲಿ ಗುರುವಿನ ಸ್ಥಾನವು ಇರೋದ್ರಿಂದ ಆಸ್ತಿ ವಿಷಯಗಳು, ಮನೆ ಖರೀದಿ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನ ನೀವು ಅಂತಿಮಗೊಳಿಸಲಿಕ್ಕೆ ಇದು ಬಹಳಷ್ಟು ಉತ್ತಮ ಅವಕಾಶಗಳನ್ನ ತರುತ್ತೆ. ನೀವು ಅತೀಂದ್ರಿಯ ಅಥವಾ ತಾಂತ್ರಿಕ ಅಭ್ಯಾಸಗಳತ್ತ ನೀವು ಬಹಳಷ್ಟು ಆಕರ್ಷಿತರಾಗಬಹುದು. ತಾಂತ್ರಿಕ್ ಪ್ರಾಕ್ಟೀಸಸ್ ಅಥವಾ ಈ ಒಕಲ್ಟ್ ಸೈನ್ಸ್ ಅಂತ ಏನ್ ಹೇಳ್ತೀವೋ ಅಂತದಕ್ಕೆ. ಮತ್ತು ಈ ಪ್ರಯತ್ನಗಳು ಅನಿರೀಕ್ಷಿತವಾಗಿ ಸಕಾರಾತ್ಮಕ ಫಲಿತಾಂಶಗಳನ್ನು ಸಹ ಕೊಡಬಹುದು. ಆದಾಗ್ಯೂ ಗುರುವಿನ ದೃಷ್ಟಿ 5ನೇ, 7, 9ನೇ ದೃಷ್ಟಿ ನಿಮ್ಮ 8, 10, 12 ಮೇಲೆ ಬೀಳೋದ್ರಿಂದ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. 10ನೇ ಭಾವದ ಮೇಲೆ ಗುರುವಿನ ದೃಷ್ಟಿ ಇದ್ರು ಅದೊಂಥರ ನೀಚ ದೃಷ್ಟಿ ಆಗುತ್ತೆ. ಗುರುವಿನ ದೃಷ್ಟಿ ಅಮೃತ ಇದೆ, ಆದ್ರೆ ಕರ್ಕಾಟಕದಿಂದ ಅದು ಮಕರವನ್ನು ನೋಡಿದಾಗ ಅದು ತನ್ನ ನೀಚ ರಾಶಿಯನ್ನ ನೋಡಿದ ಹಾಗೆ. ಮತ್ತೆ ಅಷ್ಟಮದಲ್ಲೇ ರಾಹು ಇರೋದ್ರಿಂದ ಕೆಲವೊಂದು ಯಾವ ಫಲಗಳನ್ನ ಮಕರ ರಾಶಿಯ ದೃಷ್ಟಿಗೆ ಕೊಡ್ಬೇಕಿತ್ತು ಗುರು, ಅದರಲ್ಲಿ ಅರ್ಧದಷ್ಟನ್ನ ರಾಹು ತಿಂದುಕೊಳ್ಳುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ 8ನೇ ಭಾವದಲ್ಲಿ ರಾಹುವಿನ ಉಪಸ್ಥಿತಿ ಇರೋದ್ರಿಂದ ಕೆಲವು ವೃತ್ತಿಪರ ನಿರಾಶೆಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ. ನಿಮ್ಮ ಮಾನಸಿಕ ಶಾಂತಿಯನ್ನ ತೊಂದರೆಗೊಳಿಸುವ ಹಠಾತ್ ಬದಲಾವಣೆಗಳು ಮಾತ್ರ ಅಡಚಣೆಗಳನ್ನ ನೀವು ಅನುಭವಿಸಬಹುದು. ಆದ್ರಿಂದ ಭಾವನಾತ್ಮಕ ಸಮತೋಲನವನ್ನ ಕಾಪಾಡಿಕೊಳ್ಳೋದು ಈ ಸಮಯದಲ್ಲಿ ನಿರ್ಣಾಯಕವಾಗುತ್ತೆ. ಮತ್ತೆ ಏಳರಾಟ ಶನಿಯನ್ನ ಅನುಭವಿಸ್ತಿರೋರಿಗೆ ಕೆಲವು ಪರಿಹಾರ ಸಿಗುತ್ತೆ. ಯಾಕಂದ್ರೆ ಗುರು ಶನಿಯನ್ನ ನೋಡೋದ್ರಿಂದ ನಿಮ್ಮ 12ನೇ ಮನೆಯಿಂದ ಹಾಗೂ ಅನಿರೀಕ್ಷಿತ ಚಿಂತೆಗಳು ಅಥವಾ ವೆಚ್ಚಗಳು ಸಹ ಉದ್ಭವಿಸಲಿಕ್ಕೆ ಶುರುವಾಗಬಹುದು. ನೀವು ಸಿದ್ಧರಾಗಿರ್ಬೇಕು. ಮುಖ್ಯವಾದದ್ದೆಂದ್ರೆ ವೃತ್ತಿಪರ ಸವಾಲುಗಳನ್ನ ತಾಳ್ಮೆಯಿಂದ ನಿರ್ವಹಿಸುವಾಗ ಆಧ್ಯಾತ್ಮಿಕ ಮತ್ತು ಗೃಹ ಲಾಭಗಳ ಮೇಲೂ ಸಹ ಕೇಂದ್ರೀಕರಿಸಬೇಕು. ಇದರಿಂದ ನಿಮ್ಗೆ ಸ್ವಲ್ಪಷ್ಟು ಮನಃಶಾಂತಿ ಹಾಗೂ ಯಾವುದೇ ತರದ ಮನೋರೋಗಗಳಿಂದ ಸಹ ಮುಕ್ತಿ ಸಿಗುತ್ತೆ. ಯಾಕಂದ್ರೆ ಚತುರ್ಥದಲ್ಲಿ ಗುರುಗ್ರಹವು ಬಂದಿರೋದ್ರಿಂದ
ಗುರುಗ್ರಹವು ತಾನು ಯಾವ ರಾಶಿಯಲ್ಲಿ ಇರ್ತೇನೆ ಆ ರಾಶಿಯನ್ನು ಸಹ ವೃದ್ಧಿಪಡಿಸ್ತೇನೆ, ಹಾಗೂ ಯಾವ ರಾಶಿಯನ್ನು ತಾನು ವೀಕ್ಷಿಸ್ತೇನೋ ಅದನ್ನು ಇನ್ನಷ್ಟು ವೃದ್ಧಿಪಡಿಸ್ತೇನೆ. ಹಾಗಾಗಿ ಚತುರ್ಥಾಧಿಪತಿ ಚಂದ್ರನು ಕೇತುವಿನ ಜೊತೆ ಯುತಿಯಲ್ಲಿರೋದ್ರಿಂದ ಕೆಲವೊಂದಿಷ್ಟು ಇರುಸು ಮುರುಸು, ಕೆಲವೊಂದಿಷ್ಟು ನಿರಾಶೆಗಳು ಉಂಟಾಗಬಹುದು ನಿಮಗೆ. ಆದರೆ ಗುರುಗ್ರಹವು ಅದನ್ನ ಆಧ್ಯಾತ್ಮಿಕ ರೀತಿಯಲ್ಲಿ ಮತ್ತು ನೀವು ಆಧ್ಯಾತ್ಮಿಕ ಪಥದಲ್ಲಿ ಚಲಿಸೋದ್ರಿಂದ ಅದಷ್ಟು ಎಷ್ಟು ಆಗುತ್ತೋ ಅಷ್ಟನ್ನು ಸಹ ಪರಿಹಾರ ಮಾಡ್ತಾನೆ. ಮತ್ತೆ ಇದು ಸುಖಭಾವವಾಗಿರೋದ್ರಿಂದ ನಿಮಗೆ ಮಾತೃ ಸೌಖ್ಯವೂ ಸಿಗುತ್ತೆ, ನಿಮಗೆ ಮಾತೃ ಸುಖವೂ ಸಿಗುತ್ತೆ ಹಾಗೂ ಮಾತೃವಿಗೆ ಸೌಖ್ಯವೂ ಇರುತ್ತೆ. ಮತ್ತು ನಿಮ್ಮ ಸ್ವಂತ ಗೃಹದಲ್ಲಿ ಅಥವಾ ನಿಮ್ಮ ಸ್ವಂತ ಒಂದು ಸ್ಪೇಸ್ ಅಲ್ಲಿ ನೀವು ಸಂತೋಷವಾಗಿ ನಗು ನಗುತ್ತಾ ಇರಲಿಕ್ಕೆ ಸಹ ಈ ಸಮಯ ತುಂಬಾ ಚೆನ್ನಾಗಿದೆ. ಅದು ಒಂದು ರೀತಿಯಲ್ಲಿ ಏನೋ ಒಂದು ನೆಮ್ಮದಿ ಶಾಂತಿ ಸಹ ನಿಮ್ಮ ಜೀವನದಲ್ಲಿ ಇರುತ್ತೆ. ಎಷ್ಟೇ ತೊಂದರೆಗಳು, ಎಷ್ಟೇ ಒಂದು ನಿರಾಶೆಗಳು ಇದ್ರೂ ನೀವು ಸಂತೋಷದಿಂದ ಇರ್ತೀರಾ ಈ ಸಮಯದಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಿಮಗೆ ನಿಮ್ಮ ಕುಜಗ್ರಹವು ಸಪ್ತಮದಲ್ಲಿ ಬುಧನ ಜೊತೆ ಅತ್ಯಂತ ಹತ್ರದಲ್ಲಿರೋದ್ರಿಂದ ಆದಷ್ಟು ವಾದ ವಿವಾದಗಳಿಗೆ ನೀವು ನಿಮ್ಮನ್ನ ಎಳೆ ಮಾಡಿಕೊಡ್ಬೇಡಿ. ಮತ್ತೆ ಆದಷ್ಟು ನೀವು ಸ್ವಲ್ಪ ಶಾಂತ ಚಿತ್ತದಿಂದ ಇರೋದು ಒಳ್ಳೇದು. ಮತ್ತೆ ನೀವು ಆಧ್ಯಾತ್ಮಿಕತೆ ಹತ್ರ ಬಹಳಷ್ಟು ಗಮನ ಹರಿಸಿದ್ರೆ ಬಹಳ ಒಳ್ಳೇದು. ಯಾವ್ದಾದ್ರು ಒಂದು ಮಂತ್ರ ಜಪ ಅಥವಾ ಮಂತ್ರ ಸಾಧನೆ ಮಾಡ್ಲಿಕ್ಕೆ ಇದು ಬಹಳ ಉತ್ತಮವಾದ ಸಮಯ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ವೃಷಭ ರಾಶಿ ಮುಂದಕ್ಕೆ ನೋಡೋಣ. ವೃಷಭ ರಾಶಿಯವರು ಬೆಳವಣಿಗೆ ಮತ್ತು ಸಂವಹನದ ಒಂದು ರೋಚಕ ಅವಧಿಯನ್ನು ಎದುರಿಸ್ತಿದ್ದಾರೆ. ಸೊ ನಿಮ್ಮ 3ನೇ ಭಾವದಲ್ಲಿ ಗುರು ಗೋಚಾರ ಆಗೋದ್ರಿಂದ ಹೊಸ ಅವಕಾಶಗಳಿಗೆ ನಿಮಗೆ ಬಾಗಿಲು ತೆರೆಯುತ್ತೆ. ಮತ್ತೆ ಹೊಸ ಕೌಶಲ್ಯಗಳನ್ನು ಅಭಿವೃದ್ಧಿ ಪಡಿಸಲು ಸಹ, ಉತ್ಕೃಷ್ಟತೆ ಸಾಧಿಸಲು ಸಹ ಇದು ಸಹಾಯ ಮಾಡುತ್ತೆ. ನಿಮ್ಮ ಸಂವಹನ ಸಾಮರ್ಥ್ಯಗಳು ಗಣನೀಯವಾಗಿ ಸುಧಾರಿಸುತ್ತೆ. ನಿಮ್ಮ ವಿಚಾರಗಳನ್ನ ಹಿಂದೆಂದಿಗಿಂತಲೂ ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸಕ್ಕೆ ನಿಮ್ಗೆ ಧೈರ್ಯವೂ ಸಹ ಸಿಗುತ್ತೆ. ಮದುವೆಯ ಸಾಧ್ಯತೆಗಳು ಈ ಸಮಯದಲ್ಲಿ ಪ್ರಾರಂಭಿಸಬಹುದು, ಆದರೂ ಸಂಪೂರ್ಣ ಸಾಕಾರಗೊಳ್ಳುವಿಕೆ ಇನ್ನೂ ಸಂಭವಿಸದೇ ಇರಬಹುದು. ಯಾಕಂದ್ರೆ ರಾಹುವಿನ ಒಂದು ದೃಷ್ಟಿ ಏನಿದೆ ಅದು ಚತುರ್ಥದಲ್ಲಿ, ರಾಹು ಕೇತು ಒಂದು ಚತುರ್ಥ ಮತ್ತು ದಶಮದಲ್ಲಿ ಇರೋದ್ರಿಂದ ಎಲ್ಲಾ ಕೆಲಸಗಳು ಪಟ್ಟಂತ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಮತ್ತೆ ಶನಿ ಗ್ರಹವು 11ನೇ ಮನೆಯಲ್ಲಿ ಸ್ಥಿತರಾಗಿರೋದ್ರಿಂದ ಲಾಭ ಸ್ಥಾನ, ಯಾಕಂದ್ರೆ ಭಾಗ್ಯಾಧಿಪತಿ ಲಾಭದಲ್ಲೂ ಇರೋದ್ರಿಂದ ವಕ್ರಿ ಆಗಿರೋದ್ರಿಂದ ಆತನ ಒಂದು ಸ್ಥಿತಿಯಲ್ಲೂ ಒಂದು ಸುಧಾರಣೆ ಬರಬೇಕಾಗಿರೋದ್ರಿಂದ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದಾಗ್ಯೂ ದೂರದ ಪ್ರಯಾಣ ಕೂಡ ಸಾಧ್ಯವಾಗುತ್ತೆ. ಮತ್ತೆ ವೃತ್ತಿಪರ ಪ್ರಗತಿ ಅಥವಾ ವೈಯಕ್ತಿಕ ಬೆಳವಣಿಗೆಗೆ ಸಹ ಇದು ಲಾಭಕಾರಿಯಾಗುವಂತಹ ಸಮಯ. ಹಿಂದಿನ ಹೂಡಿಕೆಗಳಿಂದ ನಿಮಗೆ ಹಠಾತ್ ಲಾಭಗಳಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿಯೂ ವೃತ್ತಿ ವಿಷಯಗಳ ಬಗ್ಗೆ ಎಚ್ಚರದಿಂದಿರಿ ಅಂತ ನಾ ಹೇಳ್ತೇನೆ. ಯಾಕಂದ್ರೆ ರಾಹುವಿನ ಮೇಲೆ ಯಾವ ಗ್ರಹದ ನೇರ ದೃಷ್ಟಿ ಇಲ್ಲದಿರೋದ್ರಿಂದ ವೃತ್ತಿ ಪರಿಸ್ಥಿತಿಗಳಲ್ಲಿ ಹಠಾತ್ ಅನಿಶ್ಚಿತತೆ ಅಥವಾ ಅನಿರೀಕ್ಷಿತ ಕುಸಿತಗಳು ಸಹ ಆಗ್ಬಹುದು. ನಮ್ಯತೆಯನ್ನ ಕಾಪಾಡಿಕೊಳ್ಳುವುದು ಮತ್ತು ಏನಾದ್ರೂ ಒಂದು ಬ್ಯಾಕಪ್ ಇಟ್ಕೊಳ್ಳೋದು ಈ ಸಮಯದಲ್ಲಿ ಬುದ್ಧಿವಂತವಾದ ನಿರ್ಣಯ ಅಂತ ನಾನು ವೃಷಭ ರಾಶಿಯವರಿಗೆ ಹೇಳ್ತೇನೆ. ಸೊ ಇಷ್ಟು ಒಂದು ವೃಷಭ ರಾಶಿಯವರಿಗಾಗಿತ್ತು. ತೃತೀಯದಲ್ಲಿರೋ ಗುರು ಅಷ್ಟಾಗಿ ಉತ್ತಮ ಫಲಗಳನ್ನ ಕೊಡಲ್ಲ ಅಂತ ನಮ್ಮ ಶಾಸ್ತ್ರಗಳು ಹೇಳಿವೆ. ಆದ್ರೆ ಇವತ್ತಿನ ಒಂದು ಆಧುನಿಕ ಜಗತ್ತಿನಲ್ಲಿ ಹೊಸ ಆವಿಷ್ಕಾರಗಳು ಅಥವಾ ಹೊಸ ಯೋಜನೆಗಳನ್ನ ರೂಪಿಸುವಲ್ಲಿ ಈ ಗುರುಗ್ರಹದ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಕರ್ಕಾಟಕ ರಾಶಿಯಲ್ಲಿರೋದ್ರಿಂದ, ಚಂದ್ರನ ರಾಶಿಯಲ್ಲಿರೋದ್ರಿಂದ, ಉಚ್ಚಸ್ಥನಾಗಿ ವರ್ಗೋತ್ತಮನಾಗಿರೋದ್ರಿಂದ ಒಂದು ಇನ್ನೋವೇಟಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಇದು ಪೊಸಿಷನ್ ತುಂಬಾ ಚೆನ್ನಾಗಿದೆ. ಮತ್ತೆ ನಿಮ್ಮ ನವಮವನ್ನ, ಸಪ್ತಮವನ್ನ, 11ನೇ ಮನೆಯನ್ನ ನೋಡೋದ್ರಿಂದ ಹಣದ ಲಾಭ ಆಗುತ್ತೆ. ಬಟ್ ಆದ್ರೆ ಸ್ವಲ್ಪ ಅಡೆತಡೆಗಳಿಂದ ಆಗುತ್ತೆ. ಯಾಕಂದ್ರೆ ರಾಹು ನಿಮಗೆ ದಶಮದಲ್ಲಿರೋದ್ರಿಂದ ಅಷ್ಟು ಸುಲಭವಾಗಿ ನಿಮ್ಮ ಒಂದು ದೈನಂದಿನ ಕರ್ಮಗಳಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಬಹಳಷ್ಟು ತೊಂದರೆಗಳು ನಿಮ್ಗೆ ಆಗ್ಬೋದು ಈ ಸಮಯದಲ್ಲಿ. ಅಂದ್ರೆ ಕೈಗೆ ಬಂದಿದ್ ಬಾಯಿ ಬರ್ಲಿಲ್ಲ ಅಂತ ಆಗ್ಬೋದು. ಇನ್ನು ಈಗ ನಾವು ಮಿಥುನ ರಾಶಿಯ ಬಗ್ಗೆ ನೋಡೋಣ ಬನ್ನಿ. ಮಿಥುನ ರಾಶಿಯವರು ಹಣಕಾಸು ಮತ್ತು ಕುಟುಂಬ ಸಂಪತ್ತಿನಲ್ಲಿ ಗಮನಾರ್ಹ ವೃದ್ಧಿಯನ್ನ ಅನುಭವಿಸ್ತಾರೆ. ನೀವು ಈ ಸಮಯದಲ್ಲಿ ಅತ್ಯಂತ ಅದೃಷ್ಟಶಾಲಿಗಳು ಅಂತ ಹೇಳ್ಬೋದು. ಯಾಕಂದ್ರೆ ಮಿಥುನ ರಾಶಿಯವರಿಗೆ ತಮ್ಮ ರಾಶಿಯ ಮೇಲೆ 5 ತಿಂಗಳಲ್ಲಿ ಇಡೀ ಸಂಚಾರವನ್ನ ಗುರುಗ್ರಹ ಮುಗಿಸಿ ಈಗ ಕರ್ಕಾಟಕ ರಾಶಿಗೆ ಹೋಗಿದೆ. ಸೊ ಹಿಂದಿನ 5-6 ತಿಂಗಳಲ್ಲಿ ಏನು ಒಂದು ದೊಡ್ಡ ಟೆನ್ಷನ್, ತಲೆನೋವು ಎಲ್ಲ ಇತ್ತು, ಅದೆಲ್ಲ ಒಂದು ಲೆವೆಲ್ಗೆ ಪರಿಹಾರವಾಗಿ ನಿಮ್ಮ ಪರಿವಾರ ಜೊತೆ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ನಡೆಸ್ತೀರಾ. ಮತ್ತೆ ಹಣಕಾಸಿನ ವಿಷಯದಲ್ಲೂ ಸಹ ಸಾಕಷ್ಟು ವೃದ್ಧಿ ಆಗುವ ಸಾಧ್ಯತೆ ಇದೆ. ಮತ್ತೆ ಈ ಗೋಚಾರವು ಉಳಿತಾಯದ ಸಂಗ್ರಹಣೆಯನ್ನ ಬೆಂಬಲಿಸುತ್ತೆ. ಮತ್ತೆ ನಿಮ್ಮ
ವಾಕ್ ಸಂಬಂಧಿತ ಚಟುವಟಿಕೆಗಳಿಗೂ ಸಹ ಇದು ಉತ್ತಮವಾಗಿ ವರ್ಧಿಸುತ್ತೆ. ಸೊ ಯಾರ್ಯಾರು ಈ ಕಮ್ಯುನಿಕೇಶನ್ ಮೀಡಿಯಾ ಸಂವಹನದ ವೃತ್ತಿಯಲ್ಲಿ ಇರ್ತಿರೋ ಅಥವಾ ಟೀಚಿಂಗ್ ಅಥವಾ ಒಂದು ಬೋಧನೆ ಅಥವಾ ಅಭಿವ್ಯಕ್ತಿ ಮುಖ್ಯವಾದ ಯಾವುದೇ ಕ್ಷೇತ್ರದಲ್ಲಿರೋರಿಗೆ, ಪಬ್ಲಿಕ್ ನ ಫೇಸ್ ಮಾಡೋರಿಗೆ ಇದು ಒಂದು ಅತ್ಯುತ್ತಮವಾದ ಸಮಯ ಅಂತ ಹೇಳ್ತೇನೆ. ಮತ್ತೆ ನೀವು ಮಾತಾಡಿದ್ದಕ್ಕೆ ಬಹಳಷ್ಟು ಬೆಲೆ ಹಾಗೂ ಬಹಳಷ್ಟು ಗೌರವವು ಸಹ ನಿಮಗೆ ನಿಮ್ಮ ವೃತ್ತಿಯಲ್ಲಿರುವಂತಹ ನಿಮ್ಮ ಜೊತೆಯಲ್ಲಿರೋರ್ಗೂ ಇಂದನೂ ಸಹ, ನಿಮ್ಮ ಮೇಲಧಿಕಾರಿಗಳಿಂದನೂ ಅಥವಾ ನಿಮ್ಮ ಕೆಳಗಿರೋರ್ಗು ಎಲ್ಲರಿಂದನೂ ಸಹ ನಿಮ್ಗೊಂದು ಗೌರವ, ಒಂದು ಮನ್ನಣೆ ಸಹ ಸಿಗುತ್ತೆ. ನಿಮ್ಮ ಮಾತುಗಳನ್ನ ಜನ ಸ್ವಲ್ಪ ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಗುರುಗ್ರಹವು ದ್ವಿತೀಯದಲ್ಲಿ ಉಚ್ಚಸ್ಥನಾಗಿರೋದ್ರಿಂದ, ವರ್ಗೋತ್ತಮನಾಗಿರೋದ್ರಿಂದ ಇದು ಸಾಕ್ಷಾತ್ ದೇವಿ ಸರಸ್ವತಿಯ ಆಶೀರ್ವಾದ ಸಿಕ್ತಾಗೆ. ಹಾಗಾಗಿ ಮತ್ತೆ ಶುಕ್ರನು ಚತುರ್ಥದಲ್ಲಿ ಇರೋದ್ರಿಂದ ಪ್ಲಸ್ ಬುಧನು ಪಂಚಮದಲ್ಲಿ. ಸೊ ಶುಕ್ರ ಬುಧನಿಗೆ ಜೊತೆಗೆ ಮೂವ್ ಆದಾಗ ತುಲಾ ರಾಶಿಯಲ್ಲಿ ಶುಕ್ರ ಬುಧರ ಯುತಿ ಆದಾಗ ನವೆಂಬರ್ ಅಲ್ಲಿ, ಅವಾಗ ನೀವು ನೋಡ್ಬೋದು ನಿಮ್ಮ ಮಾತಿಗೆ ಬಹಳಷ್ಟು ಬೆಲೆ, ಮನ್ನಣೆ ಎಲ್ಲ ಸಹ ಸಿಗೋ ಸಾಧ್ಯತೆ ಇದೆ. ಹಾಗಾಗಿ ಯಾರು ಈ ವಾಕ್ ಶುದ್ಧಿಯಿಂದ ಅಥವಾ ವಾಕ್ ಸಂಬಂಧಿತ ಚಟುವಟಿಕೆಗಳಿಂದ ಹಣ ಸಂಪಾದನೆ ಮಾಡ್ತು ಅವ್ರಿಗಂತೂ ಬಹಳಷ್ಟು ಒಳ್ಳೇದು. ಮತ್ತೆ ಮಿಥುನ ರಾಶಿಯವರಿಗೆ ಹಣದ ಲಾಭ ಅಂತೂ ಚೆನ್ನಾಗಿ ಆಗುತ್ತೆ. ಯಾಕಂದ್ರೆ ಗುರು ಶನಿ ಇಬ್ಬರ ದೃಷ್ಟಿ ನಿಮ್ಮ ಗುರು ಶನಿ ಇಬ್ಬರ ಇನ್ಫ್ಲುಯೆನ್ಸ್ ನಿಮ್ಮ 10ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ವೃತ್ತಿಪರ ಕೆಲಸಗಳಿಗೂ ಬಹಳಷ್ಟು ಉತ್ತಮ. ಆಲ್ ಆಫ್ ಅ ಸಡನ್ ಪ್ರಮೋಷನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಅಥವಾ ಒಂದು ಉನ್ನತ ಅಧಿಕಾರಿಯಿಂದ ನಿಮ್ಗೆ ಅಪ್ರಿಸಿಯೇಷನ್, ರೆಕಗ್ನಿಷನ್ ಅದು ಸಹ ಸಿಗ್ಬೋದು. ಮತ್ತೆ ಬುಧ ಗ್ರಹವು ವಕ್ರಿಯಾಗಿ ಪುನಃ ವಾಪಸ್ 5ನೇ ಮನೆಗೆ ಬಂದಾಗ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಬರ್ಬೋದು. ಬಟ್ ನಿಮ್ಮ ಮಕ್ಕಳ ಎಜುಕೇಶನ್ ಅಲ್ಲೂ ಸಹ ನಿಮಗೆ ಒಂದು ಉತ್ತಮ ಫಲಿತಾಂಶ ಸಿಗ್ಬೋದು. ಸೊ ಇಷ್ಟು ಬಂದು ಮಿಥುನ ರಾಶಿಯವರಿಗೆ ಆಗಿತ್ತು. ಸೊ ನೀವು ಗುರುವಿನ ಆಶೀರ್ವಾದಕ್ಕೆ ಒಳಗಾಗ್ತಿದ್ದೀರಾ, ಹಾಗಾಗಿ ಸಂಪತ್ತಿನ ಸಮೃದ್ಧಿಯನ್ನ ನೀವು ನೋಡ್ಬೋದು. ಸೊ ಈಗ 45-46 ದಿನ ಮತ್ತೆ ಮುಂಬರುವ ಗುರುವಿನ ಒಂದು ಕರ್ಕಾಟಕ ರಾಶಿ ಪ್ರವೇಶ ನೆಕ್ಸ್ಟ್ ಇಯರ್ ಜೂನ್ ಅಲ್ಲಿ, ಅವಾಗ ಸಹ ನಿಮ್ಗೆ ಬಹಳಷ್ಟು ಉತ್ತಮವಾದಂತಹ ಫಲಗಳನ್ನ ಗುರುಗ್ರಹವು ಕೊಡುತ್ತೆ. ಸೊ ನೀವು ಅದನ್ನ ಎದುರುಗಾಣ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಆದ್ರೆ ಏನೇ ಅನಿರೀಕ್ಷಿತ ನಷ್ಟಗಳು ಆಗುವಂತಹ ಸಾಧ್ಯತೆ ಇದ್ರೂ ಸಹ ನೀವು ಬಹಳ ಎಚ್ಚರಿಕೆಯಿಂದಿರ್ಬೇಕಂತ ನಾನು ಹೇಳ್ತೇನೆ. ಎಸ್ಪೆಷಲಿ ಸೈಬರ್ ಕ್ರೈಮ್ ಆ ತರದ್ದು. ಯಾಕಂದ್ರೆ ಗುರುಗ್ರಹ ದ್ವಿತೀಯದಲ್ಲಿದ್ದು ನಿಮ್ಮ ಅಷ್ಟಮವನ್ನ ನೋಡುತ್ತೆ, ಸೊ ಏನು ಆಗದಿರೋಂಗೆ ತಡೆಯುತ್ತೆ. ಬಟ್ ಆದ್ರೆ ರಾಹು ಗ್ರಹ ನವಮದಲ್ಲೇ ಇರೋದ್ರಿಂದ ಅದಕ್ಕೆ ಯಾವ ದೃಷ್ಟಿನೂ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಬರ್ಬೋದು. ಮತ್ತೆ ಈ ಸಮಯದಲ್ಲಿ ನೀವು ಯಾವ್ದಾದ್ರು ಒಂದು ತೀರ್ಥಯಾತ್ರೆಯನ್ನು ಸಹ ಮಾಡುವ ಯೋಗ ಸಹ ಇದೆ. ನಿಮ್ಮ ವೃತ್ತಿಪಥದಲ್ಲಿ ನಾ ಹೇಳ್ದಂಗೆ ಹಠಾತ್ ಸುಧಾರಣೆಗಳು ಅಥವಾ ಬದಲಾವಣೆಗಳನ್ನ ನೀವು ನಿರೀಕ್ಷಿಸಬಹುದು. ಮತ್ತೆ ಡಿಸೆಂಬರ್ ನಲ್ಲಿ ನಿಮ್ಮ ಮೊದಲ ಭಾವಕ್ಕೆ ಗುರುವಿನ ಮರುಪ್ರವೇಶವು ನವೀಕೃತ ಆಶಾವಾದ ಮತ್ತು ಜೀವನದ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನ ಸಹ ತಂದುಕೊಡುತ್ತೆ. ಇದು ಒಟ್ಟಾರೆಯಾಗಿ ಪರಿವರ್ತನೆಯ ಅವಧಿಯನ್ನು ಗುರುತಿಸುತ್ತೆ. ಸೊ ಇದು ಒಂದು ಮಿಥುನ ರಾಶಿಯವರಿಗೆ ಆಗಿತ್ತು. ಸೊ ಈಗ ನಾವು ಮಿಥುನ ರಾಶಿಯವರಿಗೆ ನಾನು ಯಾವುದೇ ತರದ ಪರಿಹಾರಗಳನ್ನ ಹೇಳಲ್ಲ, ಯಾಕಂದ್ರೆ ಗುರುಗ್ರಹವು ದ್ವಿತೀಯದಲ್ಲಿರೋದ್ರಿಂದ ಬಹಳಷ್ಟು ಉತ್ತಮವಾದದ್ದೇ. ಸೊ ಹಾಗಾಗಿ ಶಾಂತಿಯಿಂದ ಹೇಗೆ ಸಂಯಮದಿಂದ ಇವತ್ತಿನವರೆಗೂ ಇದ್ದೀರಾ ಸೌಮ್ಯವಾಗಿ, ಯಾಕಂದ್ರೆ ಬುಧನ ರಾಶಿ ಅದನ್ನ ಬಹಳಷ್ಟು ಸೌಮ್ಯವಾಗಿ ಇರ್ತೀರಾ, ಹಾಗೆ ನೀವು ಕಂಟಿನ್ಯೂ ಮಾಡಿ. ನಿಮಗೆ ನಿಮ್ಮ ಕರ್ಮಗಳಿಗೆ ಅತ್ಯಂತ ಉತ್ತಮ ಫಲಗಳನ್ನ ಗುರುಗ್ರಹವು ಕೊಡಲಿಕ್ಕೆ ಬಂದಿದೆ. ಈಗಲೂ ಸಹ ಸಿಗುತ್ತೆ, ಜೂನ್ ನಂತರ ಇನ್ನು ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರೇ, ನಿಮಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಯಾಕಂದ್ರೆ ನಿಮ್ಮ ಭಾಗ್ಯಾಧಿಪತಿ ಗುರುಗ್ರಹವು ನಿಮ್ಮ ರಾಶಿಯ ಮೇಲೆ ಸಂಚಾರ ಮಾಡ್ತಾ ಇದೆ, ಅಲ್ಲಿ ಉಚ್ಚಸ್ಥನಾಗುತ್ತೆ ಹಾಗೂ ವರ್ಗೋತ್ತಮನೂ ಸಹ ಈಗ. ಸೊ ನೀವು ಸಾಧ್ಯವಿರುವ ಅತ್ಯಂತ ಅದೃಷ್ಟದ ಅವಧಿಗಳಲ್ಲಿ ಒಂದನ್ನ ನೀವು ಪ್ರವೇಶಿಸುತ್ತಿದ್ದೀರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ಮೊದಲ ಭಾವದಲ್ಲಿ ಗುರು ಇರೋದ್ರಿಂದ ನೀವು ವರ್ಧಿತ ವ್ಯಕ್ತಿತ್ವ, ಹೆಚ್ಚಿದ ಆತ್ಮವಿಶ್ವಾಸ ಮತ್ತು ಅದೃಷ್ಟದಲ್ಲಿ ಒಟ್ಟಾರೆ ಸುಧಾರಣೆಯನ್ನ ಅನುಭವಿಸ್ತೀರಾ. ಸೊ ಎಷ್ಟೋ ದಿನಗಳಿಂದ ಕಾಯುತ್ತಿದ್ದಂತಹ ಸಮಯ ಸಹ ಈಗ ಬರುತ್ತೆ. ಇದು ನಿಜವಾಗಿಯೂ ನಿಮಗೆ ಒಂದು ಬಹಳಷ್ಟು ಇಚ್ಛೆ ಪಟ್ಟಂತಹ ಸಮಯ ಅಂತ ಹೇಳ್ಬೋದು. ಪ್ರಯೋಜನಗಳು ಅನೇಕ ಜೀವನ ಕ್ಷೇತ್ರಕ್ಕೆ ವಿಸ್ತರಿಸುತ್ತೆ. ಮೊದಲನೇದಾಗಿ ಮಕ್ಕಳನ್ನ ಬಯಸುವವರಿಗೆ ಇದು ಬಹಳ ಉತ್ತಮ ಸಮಯ, ಯಾಕಂದ್ರೆ ಪಂಚಮದ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಹಾಗೂ ತಾಂತ್ರಿಕ ಶಿಕ್ಷಣದಲ್ಲಿ ತೊಡಗಿರೋರಿಗೆ ಇದು ಸಕಾರಾತ್ಮಕವಾದಂತಹ ಬೆಳವಣಿಗೆಯನ್ನ ಕೊಡುತ್ತೆ. ಸೊ ನೀವು ಮಾಡುವಂತಹ ಯಾವುದೇ ಉತ್ತಮ ಪ್ರಯೋಗಗಳಿಗೂ ಸಹ ನೀವು ಯಶಸ್ಸನ್ನ ಸುಲಭವಾಗಿ ಕಾಣಬಹುದು. ಮತ್ತೆ ವಿವಾಹ ಸಾಧ್ಯತೆಗಳು ಸಹ ಗಣನೀಯವಾಗಿ ಸುಧಾರಿಸುತ್ತೆ. ಮತ್ತೆ ವೈವಾಹಿಕ ಜೀವನದಲ್ಲಿರೋಗೂ ಸಹ ಎಂಥದೇ ಸಮಸ್ಯೆ ಇದ್ರು ಅದರಲ್ಲೂ ಸ್ವಲ್ಪ
ತೊಂದರೆಗಳು ಕಡಿಮೆ ಆಗುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ಅಷ್ಟಮಾಧಿಪತಿ ಶನಿ ಗ್ರಹವು ನವಮದಲ್ಲಿ ಇರೋದ್ರಿಂದ ಗುರುವಿನ ದೃಷ್ಟಿ ಸಪ್ತಮದ ಮೇಲೂ ಬೀಳ್ತಾ ಇದೆ, ಮತ್ತೆ ಆ ಸಪ್ತಮಾಧಿಪತಿ ಅಷ್ಟಮಾಧಿಪತಿಯಾದ ಶನಿಯ ಮೇಲೂ ಸಹ ಬೀಳ್ತಾ ಇರೋದ್ರಿಂದ ಈ ಸಮಯದಲ್ಲಿ ವಿವಾಹವಾಗುವವರಿಗೂ ಸಹ ಉತ್ತಮ ಫಲ, ವೈವಾಹಿಕ ಜೀವನದಲ್ಲಿರೋರಿಗೂ ಸಹ ಉತ್ತಮ ಫಲಗಳನ್ನು ಅಪೇಕ್ಷಿಸಬಹುದು. ಆದ್ರೆ ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಕೆಲವೊಂದು ಅಹಿತಕರ ಘಟನೆಗಳು ಸಂಭವಿಸಬಹುದು, ಕೆಲವೊಂದು ಮನಸ್ತಾಪಗಳು ಸಂಭವಿಸಬಹುದು. ಯಾಕಂದ್ರೆ ರಾಹು ಚಂದ್ರನ ಸೇಮ್ ಆಕ್ಸೆಸ್ ಅಲ್ಲಿ ಇರೋದ್ರಿಂದ, ಚಂದ್ರ ನಿಮ್ಮ ರಾಶಿಯಾಧಿಪತಿ ಚಂದ್ರ ರಾಹು ಕೇತುವಿನ ಆಕ್ಸೆಸ್ ಅಲ್ಲಿ ಇರೋದ್ರಿಂದ, ಹಾಗಾಗಿ ನೀವು ಸಾಕಷ್ಟು ತಾಳ್ಮೆಯಿಂದ ಇದ್ದು ಈ ಸಮಯದಲ್ಲಿ ಗುರುಗ್ರಹದ ಒಂದು ಏನದು ಕಾರಕತ್ವವಾದಂತಹ ಬುದ್ಧಿವಂತಿಕೆಯಿಂದ ನೀವು ಸ್ವಲ್ಪ ಸರಿದೂಗಿಸ್ಕೊಂಡು ಹೋದ್ರೆ ಈಗ ನಿಮಗೆ ಸಮಯ ತುಂಬಾ ಚೆನ್ನಾಗಿರುತ್ತೆ. ವಕ್ರ ಹಂತದ ಸಮಯದಲ್ಲಿ ನೀವು ಆತ್ಮಾವಲೋಕನ ಮತ್ತು ಸ್ವಸುಧಾರಣೆಗಾಗಿ ಉತ್ತಮ ಸಮಯ ಅಂತ ಕಂಡುಕೊಳ್ತೀರಾ. ವಿಳಂಬವಾಗಿದ್ದಂತಹ ಅನೇಕ ಬಾಕಿ ಕೆಲಸಗಳು ಅಂತಿಮವಾಗಿ ಪೂರ್ಣಗೊಳ್ಳುತ್ತೆ. ಈಗ ನೀವು ಶನಿಯ ದುಷ್ಪರಿಣಾಮಗಳನ್ನು ಅನುಭವಿಸ್ತಿದ್ರೆ ಈ ಸಮಯದಲ್ಲಿ ಅದರಿಂದ ಸಹ ಗಣನೀಯ ಪರಿಹಾರ ನಿಮ್ಗೆ ನಿರೀಕ್ಷಿಸಬಹುದು ನೀವು. ಮತ್ತೆ ಯಾವುದೇ ತರದ ವ್ಯಾಪಾರದಲ್ಲಿ ತೊಡಗಿರೋರ್ಗೆ, ಮತ್ತೆ ಯಾವುದೇ ತರದ ಉದ್ಯಮದಲ್ಲಿ ನಷ್ಟವನ್ನು ಅನುಭವಿಸ್ತಿರೋರ್ಗೆ, ಅಥವಾ ಅದೃಷ್ಟವೇ ಕೈ ಹಿಡಿತಾ ಇಲ್ಲ ಅನ್ನೋರ್ಗೆ ಈ ಸಮಯದಲ್ಲಿ ಬೆಳವಣಿಗೆ ಸಿಗ್ಬೋದು. ಅದು ಹಠಾತ್ ಆಗಿ, ಯಾಕಂದ್ರೆ ಗುರುಗ್ರಹದ ದೃಷ್ಟಿ ಶನಿ ಗ್ರಹದ ಮೇಲೆ ಬೀಳೋದ್ರಿಂದ. ಮತ್ತು ವೃತ್ತಿ ಪ್ರಗತಿಯು ಹೆಚ್ಚು ಸಂಭವನೀಯವಾಗಿದೆ ಅಂತ ಹೇಳ್ತೇನೆ ಅಕ್ಟೋಬರ್ 27ನೇ ತಾರೀಕು ನಂತರ. ಯಾಕಂದ್ರೆ ಗುರುಗ್ರಹವು ನಿಮ್ಮ ದಶಮಾಧಿಪತಿ ಕುಜ ಗ್ರಹವನ್ನ ನೋಡೋದ್ರಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಆದ್ಮೇಲೆ, ಅಂದ್ರೆ ಕುಜಗ್ರಹವು ವೃಶ್ಚಿಕ ರಾಶಿಗೆ ಹೋದ್ಮೇಲೆ ಗುರುಗ್ರಹ ತನ್ನ ಪಂಚಮ ದೃಷ್ಟಿಯಿಂದ ನೋಡೋದ್ರಿಂದ ನಿಮ್ಗೆ ಅದು ಸಹ ಸಾಧ್ಯತೆಯೂ ಆಗುತ್ತೆ. ಸೊ ಇಷ್ಟು ಬಂದು ಕರ್ಕಾಟಕ ರಾಶಿಯವರಿಗಾಗಿತ್ತು. ಇನ್ನು ಕರ್ಕಾಟಕ ರಾಶಿಯವರಿಗೆ ಯಾವುದೇ ತರದ ಪರಿಹಾರಗಳನ್ನ ನಾನು ಹೇಳಲ್ಲ, ಯಾಕೆಂದ್ರೆ ಅವರಿಗೆ ಗುರುಗ್ರಹ ಉತ್ತಮ ಸ್ಥಾನದಲ್ಲಿ ಇರೋದ್ರಿಂದ. ಬಟ್ ಅದೇ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನೀವು ಚಂಚಲ ಮನಸ್ಥಿತಿಯವರಾಗಿ ನೀವು ಸ್ವಲ್ಪ ಸಾಕಷ್ಟು ಕನ್ಫ್ಯೂಷನ್ಸ್ಗೆ ನೀವು ಎಡೆ ಮಾಡಿಕೊಡೋರಾದ್ರೆ ಈ ಸಮಯದಲ್ಲಿ ನಿಮ್ಗೆ ಸ್ವಲ್ಪ ಟೈಮ್ ತಗೋತೀರಾ ಡಿಸಿಷನ್ ನ ಬರ್ಲಿಕ್ಕೆ. ಹಾಗಾಗಿ ತಾಳ್ಮೆಯಿಂದ ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ಒಂದು ಉತ್ತಮ ನಿರ್ಧಾರಕ್ಕೆ ಬಂದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೇನೆ. ಹಾಗಾಗಿ ನಿಮ್ಮಲ್ಲಿ ನೀವು ಬದಲಾವಣೆಗಳನ್ನ ತಂದ್ಕೊಳ್ಳೋದು ಬಹಳಷ್ಟು ಉತ್ತಮ ಅಂತ ನಾನು ಹೇಳ್ತೇನೆ. ಇನ್ನು ನೆಕ್ಸ್ಟ್ ಈಗ ಸಿಂಹರಾಶಿ. ಸಿಂಹರಾಶಿಯವರು ತಮ್ಮ 12ನೇ ಭಾವದ ಮೂಲಕ ಗುರುವಿನ ಸಂಚಾರವನ್ನ ಕಾಣ್ತಾರೆ. ಇದು ಸಾಂಪ್ರದಾಯಿಕವಾಗಿ ಉತ್ತಮವಾದಂತಹ ಒಂದು ಸಂಚಾರ ಅಲ್ಲ. 12ನೇ ಮನೆಯಲ್ಲಿ ಗುರು ಇದ್ರೆ ಅದಂತೂ ಉತ್ತಮವಾದದ್ದು ಅಂತ ಹೇಳಲ್ಲ. ಬಟ್ ಆದ್ರೆ ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ನೋಡಿದಾಗೆ ಮತ್ತು ಆಧ್ಯಾತ್ಮಿಕವಾಗಿ ಇದು ಬಹಳ ಒಳ್ಳೇದು. ಮತ್ತೆ ಈ ವಿದೇಶ ಸಂಪರ್ಕಗಳು ಮತ್ತು ವೆಚ್ಚಗಳನ್ನ ನಿಯಂತ್ರಿಸಲಿಕ್ಕೆ ಅಥವಾ ವೆಚ್ಚಗಳನ್ನ ಇನ್ನೂ ಮಾಡ್ಲಿಕ್ಕೆ, ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿಕ್ಕೆ ಇದು ಬಹಳ ಉತ್ತಮವಾದಂತಹ ಸಮಯ ಅಂತ ಹೇಳ್ತೇನೆ. ನೀವು ಯಾವುದೇ ತರದ ಒಂದು ಲೋನ್ ಸ್ಯಾಂಕ್ಷನ್ ಆಗ್ಲಿ ಅಂತ ಕಾಯ್ತಿದ್ರೆ ಈ ಸಮಯದಲ್ಲಿ ಆಗುತ್ತೆ. ನೀವು ಗೃಹವನ್ನ ಖರೀದಿ ಮಾಡಬೇಕು, ಹೊಸ ಮನೆ ತಗೋಬೇಕು, ಹೊಸ ಕಾರ್ ತಗೋಬೇಕು, ಅಥವಾ ಹೊಸ ನಿವೇಶನವನ್ನ ಖರೀದಿಸಬೇಕು ಅಂದ್ರೆ ಈ ಸಮಯದಲ್ಲಿ ಗುರುಗ್ರಹದ ದೃಷ್ಟಿ ನಿಮ್ಮ ಚತುರ್ಥಕ್ಕೆ ಷಷ್ಠಕ್ಕೆ ಬೀಳೋದ್ರಿಂದ ನಿಮಗೆ ಖಂಡಿತ ಈ ಸಮಯದಲ್ಲಿ ಸಾಧ್ಯ ಇದೆ. ನಿಮ್ಮ ಅಷ್ಟಮದ ಮೇಲೂ ಗುರುಗ್ರಹದ ದೃಷ್ಟಿ ಬೀಳೋದ್ರಿಂದ, ಅದು ಎಲ್ಲಿ ನಿಮ್ಮ ರಾಶಿಯಿಂದ ಶನಿ ಗ್ರಹವು ಇರೋದ್ರಿಂದ, ಅಷ್ಟಮದಲ್ಲಿ ಇರೋ ಶನಿಯ ಒಂದು ಮೇಲೂ ಸಹ ಗುರುಗ್ರಹದ ದೃಷ್ಟಿ ಬೀಳೋದ್ರಿಂದ ಅಷ್ಟಮ ಶನಿಯ ಒಂದು ದುಷ್ಪರಿಣಾಮಗಳನ್ನ ಸಹ ಈ ಗುರುಗ್ರಹವು ಒಂದು ಲೆವೆಲ್ಗೆ ಕಂಟ್ರೋಲ್ ಮಾಡಬಹುದು. ಮತ್ತೆ ನಿಮ್ಮ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆಗಳಿದೆ ಅದರಲ್ಲೂ ಸ್ವಲ್ಪ ಸುಧಾರಣೆಗಳು ಈ ಸಮಯದಲ್ಲಿ ಬರಬಹುದು. ಸೊ ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೂ ಸಹ ಇದು ಒಂದು ಉತ್ತಮವಾದ ಸಮಯ. ಆದ್ರೆ ನಿಮ್ಮ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೀವು ಡಾಕ್ಟರ್ ಹತ್ರ ದುಡ್ಡು ಕೊಡ್ಬೇಕಾಗಿ ಬರುತ್ತೆ. ರೆಸೊಲ್ಯೂಷನ್ ಆಗ್ಲಿಕ್ಕೆ, ಯಾರು ಸರ್ಜರಿಗೆ ಹೋಗ್ಬೇಕಾದ್ರೆ ಈ ಸಮಯದಲ್ಲಿ ಆಗಿ ಅದು ಆಗ್ಬೋದು, ಅಥವಾ ಮೆಡಿಕೇಶನ್ ಆಗಿ ಕ್ಲಿಯರ್ ಆಗ್ಬೋದು, ಅಥವಾ ನಿಮಗೆ 9ನೇ ಮನೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಅಲ್ಲಿ ಶನಿ ಗ್ರಹದಿಂದ ನಿಮ್ಮ ಭಾಗ್ಯವೂ ಸಹ ವೃದ್ಧಿಸಬಹುದು. ಅಷ್ಟಮದ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಮ ಒಂದು ಆ ಚಟುವಟಿಕೆಗಳೇನಿದೆ ಅದರಲ್ಲೂ ಸಹ ನಿಮ್ಗೆ ಉತ್ತಮವಾದ ಒಂದು ಫಲಿತಾಂಶಗಳು ಸಿಗ್ಬಹುದು. ಮತ್ತೆ ಮೊದಲನೇದಾಗಿ ಅಷ್ಟಮದಲ್ಲಿರುವ ಶನಿ ಮೇಲೆ ಗೃಹಗ್ರಹದ ದೃಷ್ಟಿ ಬಂದಾಗ ನಿಮಗೆ ಆಧ್ಯಾತ್ಮಿಕ ಚಟುವಟಿಕೆಗಳ ಮೇಲೆ ಸಾಕಷ್ಟು ರುಚಿ ಬರುತ್ತೆ. ಹಾಗೂ ಅದರಲ್ಲಿ ನೀವು
ಆಧ್ಯಾತ್ಮಿಕ ಪಥದಲ್ಲಿ ಚರಿಸಲಿಕ್ಕೆ ನೀವು ಒಂದು ಮನಸ್ಸಲ್ಲಿ ನಿರ್ಧಾರ ಸಹ ಮಾಡ್ತೀರಾ. ಯಾಕಂದ್ರೆ 12ನೇ ಮನೆಯಲ್ಲಿರೋ ಗುರು 8ನೇ ಮನೆ ದೃಷ್ಟಿ ಮತ್ತು ಗುರುಗ್ರಹವು ಸಾಮಾನ್ಯವಾಗಿ ಪಂಚಮಾಧಿಪತಿ ಆಗಿರೋದು ನಿಮ್ಗೆ ನಿಮ್ಮ ಪೂರ್ವ ಪುಣ್ಯದಿಂದ ಅಥವಾ ನಿಮ್ಮ ಮನೆಯಲ್ಲಿ ಆತ ಪರಂಪರೆ ಇದ್ರೆ ಅಥವಾ ನೀವು ಯಾವುದೋ ಒಬ್ಬ ದೇವರನ್ನ ಇಷ್ಟ ದೈವವನ್ನ ನೀವು ಸಾಕಷ್ಟು ಆರಾಧನೆ ಮಾಡ್ತೀರಾ ಈ ಸಮಯದಲ್ಲಿ. ಸೊ ಈ ತರದ ಒಂದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ಸಾಕಷ್ಟು ಸಮಯ ತೊಡಗಿಸ್ಕೋತೀರಾ ಅಂತ ನಾನು ಹೇಳ್ತೇನೆ. ಮತ್ತೆ ನಿಮಗೆ ಇದರಲ್ಲೆಲ್ಲ ಸಾಕಷ್ಟು ಆಸಕ್ತಿ ಬರುತ್ತೆ. ಮತ್ತೆ ಈ ಸಮಯದಲ್ಲಿ ನೀವು ಅಡೆತಡೆಗಳನ್ನ ನೀವು ಎದುರಿಸ್ತಿದ್ರು ಸಹ ನಿಮ್ಮ ಶತ್ರುಗಳಿಂದ ಸಮಸ್ಯೆಗಳು ಬರ್ಬೋದು. ಯಾಕಂದ್ರೆ ರಾಹು ಸಪ್ತಮದಲ್ಲಿದ್ದು ನಿಮ್ಮ ಜನ್ಮದಲ್ಲಿ ಕೇತು ಇರೋದ್ರಿಂದ ಕೆಲವೊಂದು ಅಡೆತಡೆಗಳು ಖಂಡಿತ ಬರುತ್ತೆ. ಯಾಕಂದ್ರೆ ರಾಹು ಕೇತು 1-7 ಆಕ್ಸಸ್ ಅಲ್ಲಿ ಇದ್ದಾಗ ಕಷ್ಟವೇ. ಅಂದ್ರೆ ನಿಮ್ಮ ಮನಸ್ಸು ನೀವು ಚಂಚಲವಾಗಿರುತ್ತೆ. ಯಾವ ಸಮಯದಲ್ಲಿ ನೀವ್ ಏನ್ ಮಾತಾಡ್ತೀರಾ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ದ್ವಿತೀಯಾಧಿಪತಿ ಬುಧ ಈ ನೆಕ್ಸ್ಟ್ 45-46 ದಿನದಲ್ಲೇ ವಕ್ರಿಯಾಗಿ ವಾಪಸ್ ಬರೋದು ಎಲ್ಲ ಆಗೋದ್ರಿಂದ ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದಿರಿ ಅಂತ ನಾನು ಹೇಳ್ತೇನೆ. ಆದ್ರೆ ಗುರುಗ್ರಹ 12ರಿಂದ ನಿಮ್ಗೆ ಖರ್ಚು ಹೆಚ್ಚ ಎಲ್ಲ ಜಾಸ್ತಿ ಆದ್ರೂ ಖರ್ಚು ವೆಚ್ಚಗಳೆಲ್ಲ ಜಾಸ್ತಿ ಆದ್ರೂ ಸಹ ನಿಮ್ಮ ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ನಿಮ್ಮಲ್ಲಿ ಮನಃಶಾಂತಿ ಬರುತ್ತೆ. ಸೊ ಹಾಗಾಗಿ ಕೆಲವೊಂದು ಅಡೆತಡೆಗಳಿದ್ದರೂ ಸಹ ನಿಮ್ಮ ಕಾರ್ಯಗಳು ಒಂದು ಲೆವೆಲ್ಗೆ ಪೂರ್ಣವಾಗುವಂತಹ ಸಾಧ್ಯತೆ ಇದೆ. ಸೊ ಮನೆ ತಗೋಬೇಕಾಗಿರೋರು, ಕಾರ್ ತಗೋಬೇಕಾಗಿರೋ ಅಥವಾ ಏನಾದ್ರೂ ಲೋನ್ ಏನಾದ್ರು ಬಿಸ್ನೆಸ್ಗೆ ನಿವೇಶನಕ್ಕೆ ಮಾಡ್ಬೇಕು ಅಂದಿದ್ರೆ ಅದೆಲ್ಲ ಈ ಸಮಯದಲ್ಲಿ ಆಗುತ್ತೆ. ಆದ್ರೆ ಬಹಳಷ್ಟು ಏನದು ಸಾವಧಾನವಾಗಿ ತಾಳ್ಮೆಯಿಂದ ನಡೆಯಿರಿ ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ಬಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಗಮನಾರ್ಹ ಲಾಭಗಳಿಗೆ ಸಿದ್ಧರಾಗಿದ್ದಾರೆ. ನೀವು 11ನೇ ಭಾವದ ಮೂಲಕ ಗುರುವಿನ ಗೋಚಾರವು ಅತ್ಯಂತ ಶುಭಕರ ಸ್ಥಾನಗಳಲ್ಲಿ ಒಂದಾಗಿದೆ. ಇದು ಪೂರೈಸಿದ ಆಸೆಗಳು, ಸಾಮಾಜಿಕ ಯಶಸ್ಸು ಮತ್ತು ಭೌತಿಕ ಲಾಭಗಳನ್ನು ತರುತ್ತೆ. ನೆಟ್ವರ್ಕಿಂಗ್ ಮತ್ತು ದೊಡ್ಡ ಯೋಜನೆಗಳನ್ನು ಪ್ರಾರಂಭಿಸಲಿಕ್ಕೆ ಇದು ಬಹಳ ಉತ್ತಮವಾದ ಅವಧಿಯಾಗಿದೆ. ಸ್ನೇಹಿತರು ಮತ್ತು ಸಹವರ್ತಿಗಳ ಮೂಲಕ ಆರ್ಥಿಕ ಲಾಭಗಳನ್ನ ನೀವು ಹೆಚ್ಚು ಸಂಭವನೀಯವಾಗಿ ಪಡ್ಕೋಬಹುದು. ಯಾಕಂದ್ರೆ ಗುರುಗ್ರಹವು ನಿಮ್ಮ 11ನೇ ಮನೆಯಲ್ಲಿ ಇರೋದ್ರಿಂದ ಈ ಸಮಯದಲ್ಲಿ ನೀವು ಕೈಗೊಳ್ಳುವಂತಹ ಎಲ್ಲ ಉಪಕ್ರಮಗಳು ಯಶಸ್ಸಿನತ್ತ ಒಲವು ತೋರಿಸುತ್ತೆ. ಮಕ್ಕಳನ್ನ ಬೆಳೆಸುವವರಿಗೆ ಅಥವಾ ಶಿಕ್ಷಣದ ಮೇಲೆ ಕೇಂದ್ರೀಕರಿಸುವವರಿಗೆ ಉತ್ತಮ ಫಲಿತಾಂಶಗಳು ಸಹ ಪ್ರಕಟವಾಗುತ್ತೆ. ಆದರೂ ಈ ಸಾಧನೆಗಳಿಗೆ ನಿಮ್ಮ ಪಾಲಿನಿಂದ ಗಣನೀಯ ಪ್ರಯತ್ನದ ಅಗತ್ಯವಿರೋದ್ರಿಂದ ನೀವು ಸಾಕಷ್ಟು ಪ್ರಯತ್ನಗಳನ್ನ ನಿಮ್ಮ ಎಫರ್ಟ್ಸ್ ಏನಿದೆ ಅದನ್ನ ಹಾಕ್ಬೇಕಾಗತ್ತೆ. ಸೊ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಗುರು ಶನಿ ಇಬ್ಬರ ಒಂದು ಇನ್ಫ್ಲುಯೆನ್ಸ್ ನಿಮ್ಮ ಮೀನರಾಶಿ 7ನೇ ಮನೆಯಲ್ಲಿ ಬೀಳೋದ್ರಿಂದ ಸೊ ಸಂಭಾವಿತ ಕನ್ಯಾ ರಾಶಿಯವರಿಗೆ ವಿವಾಹ ಸಾಧ್ಯತೆಗಳು ನಿಮಗೆ ಸಿಗಬಹುದು. ಮತ್ತೆ ಹೊಸ ವ್ಯಾಪಾರ ಅವಕಾಶಗಳು ಮತ್ತು ಉದ್ಯಮಗಳು ಸಹ ನಿಮ್ಮನ್ನ ಹುಡ್ಕೊಂಡು ಬರಬಹುದು. ಮುಖ್ಯವಾದದ್ದೇನೆಂದ್ರೆ ನಿಮ್ಮ ಸಾಮಾಜಿಕ ಜಾಲವನ್ನ ಲಾಭ ಮಾಡಿಕೊಳ್ಳೋದು ಮತ್ತೆ ನಿಮ್ಮ ದೀರ್ಘಾವಧಿ ಗುರಿಗಳೊಂದಿಗೆ ಹೊಂದಿಕೊಳ್ಳುವಂತಹ ಸಹಯೋಗಿ ಅವಕಾಶಗಳಿಗೆ ನೀವು ಮುಕ್ತವಾಗಿರ್ಬೇಕು. ಯಾಕಂದ್ರೆ ಈ ಸಮಯದಲ್ಲಿ ಗುರುಗ್ರಹವು 11ನೇ ಮನೆಯಲ್ಲಿದ್ದು ನಿಮ್ಮ ಇಚ್ಛಾಪೂರ್ತಿ ಸ್ಥಾನದ ಒಂದು ಸಂಪೂರ್ಣ ಇದ್ರಲ್ಲಿ ಇರೋದು. ಯಾಕಂದ್ರೆ ರಾಶಿಯಾಧಿಪತಿ ಚಂದ್ರ ಕೇತುವಿನ ಜೊತೆ ಗ್ರಸ್ತನಾಗಿರೋದ್ರಿಂದ ನೀವು ಒಂಥರ ಕನ್ಫ್ಯೂಷನ್ ಅಲ್ಲೂ ಇದೆ. ಯಾಕಂದ್ರೆ 12ನೇ ಮನೆಯಲ್ಲಿ ಚಂದ್ರ ಕೇತು ಇದ್ದಾಗ ಇಟ್ಸ್ ಫುಲ್ ಆಫ್ ಕನ್ಫ್ಯೂಷನ್. ಬಟ್ ಆದ್ರೆ ಗುರು 11ರಿಂದ ನಿಮ್ಮ ಇಚ್ಛೆಗಳನ್ನ ಸಹ ಪೂರ್ತಿಗೊಳಿಸ್ತಾನೆ. ಮತ್ತೆ ನಿಮಗೆ ಒಂದು ಹೊಸ ಜೀವನವನ್ನ ಕೊಡ್ಲಿಕ್ಕೂ ಸಹ ಒಂದು ಆಯಾಮವನ್ನ ತಂದಿಡ್ತಾನೆ. ಸೊ ಹಾಗಾಗಿ ನೀವು ಕೂಲಂಕುಷವಾಗಿ ಪರಿಶೀಲಿಸಿ ನಿಮಗೆ ಯಾವುದು ಹೆಚ್ಚು ಉಪಯೋಗಕರ ಅನ್ನೋದನ್ನ ನೋಡಿ ಆಮೇಲೆ ನಿರ್ಧಾರ ತಗೋಬೇಕು. ಯಾಕಂದ್ರೆ ಬುಧ ಗ್ರಹವು ನಿಮ್ಮ ರಾಶಿಯಾಧಿಪತಿಯು ಸಹ ವಕ್ರಿಯಾಗಿ ವಾಪಸ್ ಬಂದು ಪುನಃ ವಾಪಸ್ ಹೋಗ್ತಾರೆ. ಸೊ ಈ ಸಮಯ ಅಷ್ಟಾಗಿ ಶುಭವಲ್ಲ. ಬಟ್ ಆದ್ರೆ ಅದನ್ನ ಶುಭ ಮಾಡಿಕೊಳ್ಳುವಂತಹ ಸಾಧ್ಯತೆ ನಿಮ್ಮಲ್ಲಿದೆ ಅಂತ ಹೇಳ್ತೇನೆ. ಸೊ ಇಷ್ಟಾಗಿತ್ತು ಕನ್ಯಾ ರಾಶಿಯವರಿಗೆ. ಸಿಂಹ ರಾಶಿಯವರಿಗೆ ನಾನು ಪರಿಹಾರ ಹೇಳಿರ್ಲಿಲ್ಲ. ಅವರು ದಿನನಿತ್ಯ ಆದಿತ್ಯ ಹೃದಯವನ್ನ ಜಪಿಸ್ಲಿ ಅಂತ ಹೇಳ್ತೇನೆ. ಯಾಕಂದ್ರೆ ಈ ಸಮಯದಲ್ಲಿ ಸೂರ್ಯ ನೀಚಸ್ಥನಾಗಿ ತೃತೀಯದಲ್ಲಿದ್ದಾನೆ. ಹಾಗಾಗಿ ಅವರು ಮಾಡುವಂತ ಕೆಲವು ಕೆಲಸಗಳು ಅಷ್ಟಾಗಿ ಉತ್ತಮ ಫಲಿತಾಂಶದ ಕಡೆಗೆ ಹೋಗದೆ ಇದ್ದಾಗ ಅವರಿಗೆ ನಿರಾಶೆ ಆಗುತ್ತೆ. ಸೊ ಹಾಗಾಗಿ ಸೂರ್ಯ ಮಂಗಳ ಬುಧ ಈ 3 ಗ್ರಹದ ಒಂದು ಯುತಿ ಇರೋದ್ರಿಂದ ಆಮೇಲೆ ಶುಕ್ರನು ಸೇರೋದ್ರಿಂದ ನೀವು ಸೂರ್ಯನ ಒಂದು ಆರಾಧನೆ ಅಂದ್ರೆ ಆದಿತ್ಯ ಹೃದಯ ಜಪ ಮಾಡೋದು ಪ್ರತಿದಿನ ಒಳ್ಳೇದು. ಮತ್ತೆ 45-46 ದಿನ ಟ್ರಾನ್ಸಿಟ್ ಆದ್ರಿಂದ ಸ್ವಲ್ಪ ಕೆಲಸಗಳನ್ನ ಯಾವುದು ಕ್ಲಿಷ್ಟವಾಗಿದೆಯೋ ಅದನ್ನ ಮುಂದೂಡೋದು ಒಳ್ಳೇದು ಅಂತ ಹೇಳ್ತೇನೆ. ಯಾಕಂದ್ರೆ ಜನ್ಮದಲ್ಲಿ ಕೇತುವಿನ ಯು ಆರ್ ಇನ್ ಕನ್ಫ್ಯೂಷನ್. ನೆಕ್ಸ್ಟ್ ಬಂದು ನಾವು ತುಲಾ ರಾಶಿಗೆ ನೋಡೋಣ. ತುಲಾ ರಾಶಿಯವರು ವೃತ್ತಿ ಪ್ರಗತಿಗಾಗಿ ಅಸಾಧಾರಣವಾದ ಹಂತವನ್ನ ಪ್ರವೇಶಿಸ್ತೀರಾ. ನಿಮ್ಮ 10ನೇ ಭಾವದ ಮೂಲಕ
ಗುರುವಿನ ಗೋಚರವು ಗುರುತಿಸುವಿಕೆ, ವೃತ್ತಿಪರ ಬೆಳವಣಿಗೆ ಮತ್ತೆ ನಿಮ್ಮ ಕ್ಷೇತ್ರದಲ್ಲಿ ಪ್ರಗತಿಯನ್ನ ತರುತ್ತೆ. ಯಾಕಂದ್ರೆ ದಶಮದಲ್ಲಿ ಗುರು ಉಚ್ಚಸ್ಥನಾದಾಗ ತೃತೀಯಾಧಿಪತಿ ಹಾಗೂ ಷಷ್ಠಾಧಿಪತಿ ಆದರೂ ಸಹ ಉತ್ತಮ ಫಲಿತಾಂಶಗಳನ್ನ ಕೊಡಬೇಕು. ಅದನ್ನ ನಾವು ಈ ಸಮಯದಲ್ಲಿ ಅಪೇಕ್ಷಿಸಬಹುದು. ಯಾಕಂದ್ರೆ ಗುರುವು ಕೇಂದ್ರದಲ್ಲಿದ್ದಾಗ ಯಾವ ಗ್ರಹಗಳು ಸಹ ಅದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಂಸ್ಕೃತ ವಾಕ್ಯ ಇದೆ, ಕಿಂ ಕುರ್ವಂತಿ ಗ್ರಹೇ ಸರ್ವೇ ಯಸ್ಯ ಕೇಂದ್ರೇ ಬೃಹಸ್ಪತಿ ಅಂತ. ಸೊ ಹಾಗಾಗಿ ಈ ವೃತ್ತಿ ಮಹತ್ವಾಕಾಂಕ್ಷೆಗಳೊಂದಿಗೆ ಮುಂದೆ ತಳ್ಳಲು ಮತ್ತು ನೀವು ಅರ್ಹವಾದ ಮನ್ನಣೆಯನ್ನು ಹುಡುಕಲು ಇದು ಬಹಳ ಉತ್ತಮವಾದ ಸಮಯ. ನಿಮ್ಮ ಸಂಪತ್ತು ಈ ಸಮಯದಲ್ಲಿ ವೃದ್ಧಿಸುತ್ತೆ, ಕುಟುಂಬ ಸಂತೋಷವೂ ಬೆಳೆಯುತ್ತೆ. ಮತ್ತೆ ನೀವು ವಕೀಲರಾಗಿದ್ದರೆ ಅಥವಾ ವಾಕ್ ಒಂದು ಮಾತಿಗೆ ಒಳಗೊಂಡಂತಹ ವೃತ್ತಿಗಳಲ್ಲಿ ಕೆಲಸ ಮಾಡ್ತಿದ್ರೆ ನಿಮಗೆ ಈ ಮೂಲಕ ಹಣ ಗಳಿಸುವಲ್ಲಿ ವಿಶೇಷ ಯಶಸ್ಸನ್ನ ಕಾಣ್ತೀರಾ. ಮತ್ತು ಕಾಳಜಿಗಳು ಇದ್ದಲ್ಲಿ ನಿಮ್ಮ ತಾಯಿಯ ಆರೋಗ್ಯವು ಸುಧಾರಿಸುತ್ತೆ. ಮತ್ತೆ ಹೊಸ ಮನೆ, ಹೊಸ ಆಸ್ತಿ, ವಾಹನ ಖರೀದಿಸೋದು ಈ ಸಮಯದಲ್ಲಿ ಸಾಧ್ಯವಾಗುತ್ತೆ. ಮತ್ತೆ ರಾಹು ಈ ವಿಷಯದಲ್ಲಿ ಕೆಲವು ಅಡಚಣೆಗಳನ್ನ ಮಾಡಬಹುದು, ಬಟ್ ಆದ್ರೆ ನೀವು ಮರಳಿ ಯತ್ನವ ಮಾಡು ಅನ್ನೋ ಹಾಗೆ ನಿಮ್ಮ ಪ್ರಯತ್ನವನ್ನ ಮಾಡ್ತಾನೆ ಇದ್ರೆ ನಿಮಗೆ ಖಂಡಿತ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ. ಯಾಕಂದ್ರೆ ರಾಹು ಪಂಚಮದಲ್ಲಿ ಇರೋದ್ರಿಂದ ನಿಮ್ಗೆ ಆಲ್ ಆಫ್ ಅ ಸಡನ್ ಹಠಾತ್ ಆಗಿ ಒಂದು ಡಿಸಪಾಯಿಂಟ್ಮೆಂಟ್, ನಿರಾಶೆ ಆಗ್ಬೋದು. ಬಟ್ ಆದ್ರೆ ನೀವು ಅದನ್ನ ಮತ್ತೊಮ್ಮೆ ಪ್ರಯತ್ನ ಪಡಿ ಅಂತ ನಾನು ಕೇಳ್ತೇನೆ. ವಕ್ರಿ ಹಂತದಲ್ಲಿ ಗುರು ಗ್ರಹವು ನೆಕ್ಸ್ಟ್ ಮಂತ್ ಇದ್ದಾಗ ಅಧಿಕಾರ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವಾಗ ನೀವು ಸಾಕಷ್ಟು ತಾಳ್ಮೆಯಿಂದಿರಬೇಕು. ಮತ್ತೆ ನೀವು ಎದುರಿಸುತ್ತಿರುವ ಯಾವುದೇ ಆರೋಗ್ಯ ಸಮಸ್ಯೆಗಳು ಸರಿಯಾದ ಔಷಧಿ ಮತ್ತು ವೈದ್ಯಕೀಯ ಗಮನದೊಂದಿಗೆ ಪರಿಹಾರವಾಗುತ್ತೆ. ಸೊ ಹಾಗಾಗಿ ಅದರಲ್ಲೂ ಸಹ ನೀವು ಗಣನೀಯವಾದಂತಹ ಗಮನವನ್ನ ಕೊಡ್ಬೇಕು. ಯಾಕಂದ್ರೆ ಶನಿ ವಕ್ರಿಯಾಗಿ 6ನೇ ಮನೆಯಲ್ಲಿ ಇರುತ್ತೆ, ನಿಮ್ಮ ಯೋಗಕಾರಕ, ಚತುರ್ಥಾಧಿಪತಿ, ಪಂಚಮಾಧಿಪತಿ. ಹಾಗಾಗಿ ನಿಮ್ಮ ಸೌಖ್ಯವೂ ಸಹ ನಿಮಗೆ ಮುಖ್ಯ ಈ ಸಮಯದಲ್ಲಿ. ತುಲಾ ರಾಶಿಯವರಿಗೆ ನಾನು ಯಾವುದೇ ತರದ ಪರಿಹಾರಗಳನ್ನ ಹೇಳಲ್ಲ, ಯಾಕಂದ್ರೆ ಗುರುಗ್ರಹದ ಒಂದು ಇರೋದ್ರಿಂದ. ಆದ್ರೆ ಯಾರ ಮಾತನ್ನ ನಂಬೇಡಿ, ಆದಷ್ಟು ನಿಮ್ಮ ಆಲೋಚನೆಗೆ ನೀವು ಕಿವಿಗೊಡಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರು ಸಹ ಮಿಥುನ ರಾಶಿಯವರಂತೆ ಈ ಸತಿ ಬಹಳಷ್ಟು ಅದೃಷ್ಟವಂತರು. ವೃಶ್ಚಿಕ ರಾಶಿಯವರು 9ನೇ ಭಾವದ ಮೂಲಕ ಗುರುವಿನ ಗೋಚಾರವನ್ನ ಅನುಭವಿಸ್ತಾರೆ. ಇದು ಅದೃಷ್ಟ, ಉನ್ನತ ಕಲಿಕೆ ಮತ್ತು ಆಧ್ಯಾತ್ಮಿಕ ಒಲಗಳನ್ನ ಹೆಚ್ಚಿಸುತ್ತೆ. ದೀರ್ಘ ಪ್ರಯಾಣಗಳು, ತಾತ್ವಿಕ ಅನ್ವೇಷಣೆಗಳು ಮತ್ತು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಸಹಾಯ ಮಾಡುವ ಮಾರ್ಗದರ್ಶಕರೊಂದಿಗೆ ಸಂಪರ್ಕ ಸಾಧಿಸಲು ಇದು ಹೆಚ್ಚು ಅನುಕೂಲಕರ ಸಮಯವಾಗಿದೆ. ನಿಮ್ಮನ್ನು ತೊಂದರೆಗೊಳಿಸುತ್ತಿದ್ದ ಚಿಂತೆಗಳಿಂದ ದೈವಿಕ ರಕ್ಷಣೆ ಅಥವಾ ಪರಿಹಾರದ ಭಾವನೆಯನ್ನ ನೀವು ಅನುಭವಿಸುತ್ತೀರಿ. ಹೊಸ ಕಾರ್ಯಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ. ಹೊಸ ಯೋಜನೆಗಳು ಅಥವಾ ಉದ್ಯೋಗಗಳನ್ನು ಪ್ರಾರಂಭಿಸಲು ಇದು ಅನುಕೂಲಕರ ಸಮಯವಾಗಿದೆ. ಈ ಅವಧಿಯಲ್ಲಿ ಶಿಕ್ಷಣವು ಸುಗಮವಾಗಿ ಮುಂದುವರಿಯುತ್ತದೆ ಮತ್ತು ಪ್ರೀತಿಯ ಸಂಬಂಧಗಳು ಅರಳಬಹುದು ಅಥವಾ ಆಳವೂ ಸಹ ಆಗಬಹುದು. ಒಟ್ಟಾರೆ ಶಕ್ತಿಯು ಪ್ರಜ್ಞೆ ಮತ್ತೆ ತಿಳುವಳಿಕೆಯ ವಿಸ್ತರಣೆಯನ್ನ ಬೆಂಬಲಿಸುತ್ತೆ ಈ ಸಮಯದಲ್ಲಿ. ಮತ್ತೆ ಪ್ರಯಾಣ, ಅಧ್ಯಯನ ಮತ್ತೆ ಆಧ್ಯಾತ್ಮಿಕ ಅಭ್ಯಾಸದ ಮೂಲಕವೇ ಆಗ್ಲಿ ಈ ವಾರಗಳಲ್ಲಿ ನೀವು ಬುದ್ಧಿವಂತಿಕೆ ಮತ್ತು ದೃಷ್ಟಿಕೋನದಲ್ಲಿ ಬೆಳೆಯುತ್ತೀರಾ ಅನ್ನೋದನ್ನ ನಾವು ಕಾಣಬಹುದು. ಸೊ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಗುರುಗ್ರಹವು ನೀವು ನವಮದಲ್ಲಿರೋದ್ರಿಂದ ನಿಮ್ಮ ಭಾಗ್ಯವು ವೃದ್ಧಿಸುತ್ತೆ. ಮತ್ತೆ ನಿಮ್ಮ ಎಷ್ಟೊಂದು ಸಕಲ ಕಾರ್ಯಗಳಲ್ಲಿ ನಿಮ್ಮ ಅದೃಷ್ಟವೂ ಸಾಥ್ ಕೊಡೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳು ಆಗ್ಲಿಕ್ಕೆ ಸಾಧ್ಯ ಇದೆ. ಚತುರ್ಥದಲ್ಲಿ ರಾಹು ಮತ್ತೆ ದಶಮದಲ್ಲಿ ಕೇತು ಇರೋದ್ರಿಂದ ಕೆಲವೊಂದಿಷ್ಟು ನಿರಾಶೆಗಳು ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲೂ ಸಹ ಇರ್ಬೋದು. ನಿಮ್ಮ ತಾಯಿಯ ಜೊತೆ ಮನಸ್ತಾಪಗಳು ಸಹ ಇನ್ನಷ್ಟು ಉಲ್ಬಣಗೊಳ್ಬಹುದು. ಆದರೆ ಗುರುಗ್ರಹವು ಒಂದು ಮಟ್ಟಿಗೆ ಸಮಾಧಾನವನ್ನ ತರೋದ್ರಲ್ಲಿ ಯಶಸ್ವಿಯಾಗುತ್ತೆ. ಯಾಕಂದ್ರೆ ಗುರುಗ್ರಹದ ಪಂಚಮ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳೋದ್ರಿಂದ. ಸೊ ಇಷ್ಟಾಗಿತ್ತು ವೃಶ್ಚಿಕ ರಾಶಿಯವರಿಗೆ. ಈಗ ನಾವು ಮುಂದಿನ ರಾಶಿ ಧನು ರಾಶಿಗೆ ಹೋಗೋಣ. ಸೊ ವೃಶ್ಚಿಕ ರಾಶಿಗೆ ನಾನು ಅಷ್ಟು ಹೆಚ್ಚಾಗಿ ಪರಿಹಾರಗಳನ್ನ ಹೇಳಲ್ಲ. ಅವರಿಗೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಪ್ರಾರ್ಥನೆ ಮಾಡಿ ಋಣಮೋಚಕ ನರಸಿಂಹ ಸ್ತೋತ್ರ ಹೇಳಿ ಅಂತ ನಾನು ಅಡ್ವೈಸ್ ಕೊಡ್ತೇನೆ. ಧನುರಾಶಿ. ಸೊ ಧನುರಾಶಿಯವರಿಗೆ ಗುರು 8ನೇ ಭಾವದ ಮೂಲಕ ಚಲಿಸುತ್ತೆ. ಮತ್ತೆ ಪರಿವರ್ತನೆ ಮತ್ತು ವರ್ಧಿತ ಸಂಶೋಧನಾ ಸಾಮರ್ಥ್ಯಗಳನ್ನ ತರುತ್ತೆ. ಇದು ಆಳವಾದ ಬದಲಾವಣೆಯ ಸಮಯ ಮತ್ತು ಅನುವಂಶಿಕತೆ, ವಿಮಾ ವಿಷಯಗಳು ಅಥವಾ ಜಂಟಿ ಸಂಪನ್ಮೂಲಗಳ ಮೂಲಕ ಸಂಭಾವ್ಯ ಲಾಭಗಳು, ರಹಸ್ಯಮಯ ಅತೀಂದ್ರಿಯ ವಿಷಯಗಳು ಮತ್ತು ಆಳವಾದ ಜ್ಞಾನದಲ್ಲಿ ನಿಮ್ಮ ಆಸಕ್ತಿಯನ್ನ ಇನ್ನು ಹೆಚ್ಚುಗೊಳಿಸುತ್ತೆ.
ಸೊ ನೀವು ಧಾರ್ಮಿಕ ಚಟುವಟಿಕೆಗಳಿಗೆ ಹೆಚ್ಚು ಖರ್ಚು ಮಾಡಬಹುದು. ಮತ್ತೆ ನಿಮ್ಮದೇ ಆದಂತಹ ಪ್ರತಿಫಲಗಳನ್ನ ನೀವು ಪಡಿಲಿಕ್ಕೆ ಎಷ್ಟೊಂದು ಕಾರ್ಯಗಳನ್ನ ನೀವು ಶುರು ಮಾಡಬಹುದು. ವಾಕ್ ಸಂಬಂಧಿತ ಚಟುವಟಿಕೆಗಳು ನಿಮ್ಗೆ ಶುಭ ಫಲಿತಾಂಶಗಳನ್ನ ಕೊಡುತ್ತೆ. ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿ ಗುರು ಅಷ್ಟಮದಲ್ಲಿ ಸಂಚರಿಸೋದ್ರಿಂದ, ಅಲ್ಲಿ ಉಚ್ಚಸ್ಥನಾಗೋದ್ರಿಂದ ನಿಮಗೆ ದ್ವಿತೀಯದ ಮೇಲೆ ದೃಷ್ಟಿ ಸಿಗುತ್ತೆ, ನಿಮ್ಮ 12ನೇ ಮನೆ ಮೇಲೆ ದೃಷ್ಟಿ ಇರುತ್ತೆ, ನಿಮ್ಮ 4ನೇ ಮನೆ ಮೇಲೆ ದೃಷ್ಟಿ ಇರುತ್ತೆ. ಹಾಗಿದ್ದರೂ 3ನೇ ಭಾವದಲ್ಲಿ ಈ ರಾಹುವಿನ ಉಪಸ್ಥಿತಿ ಕುಟುಂಬ ಸಂದರ್ಭಗಳಲ್ಲಿ ಕೆಲವು ಅನಗತ್ಯ ಅಡಚಣೆಗಳನ್ನ ತರಬಹುದು. ಯಾಕಂದ್ರೆ ದ್ವಿತೀಯದಿಂದ ಅದು ದ್ವಿತೀಯ. ಮತ್ತೆ ಈ ಸನ್ನಿವೇಶಗಳನ್ನ ಬಹಳ ಎಚ್ಚರಿಕೆಯಿಂದ ನೀವು ನ್ಯಾವಿಗೇಟ್ ಮಾಡುವ ಅವಶ್ಯಕತೆ ಇದೆ. ಸೊ ಅದನ್ನ ನೀವು ಏನಾದ್ರು ಕಂಡುಕೊಂಡ್ರೆ, ಒಳ್ಳೆ ಮಾರ್ಗ ಕಂಡುಕೊಂಡ್ರೆ ಅವಾಗ ನಿಮ್ಗೆ ಸಮಸ್ಯೆ ಬರೋಲ್ಲ. ಮತ್ತೆ ಈ ಅವಧಿಯಲ್ಲಿ ಹೊಸ ಮನೆ, ಆಸ್ತಿ, ವಾಹನ ಖರೀದಿಸಲಿಕ್ಕೂ ಸಹ ಇದು ಬಹಳಷ್ಟು ಉತ್ತಮ ಸಮಯ. ಮತ್ತೆ ಈ ಗೋಚಾರದ ಒಂದು ಪರಿವರ್ತನಾತ್ಮಕ ಸ್ವರೂಪವು ನಿಮ್ಗೆ ಹಳೆಯ ಮಾದರಿಗಳನ್ನ ಬಿಡುಗಡೆ ಮಾಡಲು ಮತ್ತೆ ಹೊಸ ರೀತಿಯಲ್ಲಿ ಇರೋದನ್ನ ಸ್ವೀಕರಿಸಲು ನಿಮ್ಮನ್ನ ಪ್ರೋತ್ಸಾಹಿಸುತ್ತೆ. ಸೊ ಗುರುಗ್ರಹವು ನಿಮ್ಮ ರಾಶಿಯಾಧಿಪತಿ ಅಷ್ಟಮದಲ್ಲಿ ಉಚ್ಚಸ್ಥನಾದಾಗ ಆಧ್ಯಾತ್ಮಿಕವಾಗೂ ಸಹ ನಿಮ್ಮ ಒಲವು ಜಾಸ್ತಿ ಆಗುತ್ತೆ. ಪ್ಲಸ್ ನಿಮಗೆ ಏನೋ ಒಂದು ಆ ಡಿವೈನ್ ಪ್ರೊಟೆಕ್ಷನ್ ಸಿಕ್ಕಾಗತ್ತೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಉದ್ಯೋಗಕ್ಕಾಗಿ ನೀವು ಏನಾದ್ರು ಚೇಂಜಸ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ಸಮಯದಲ್ಲಿ ನೀವು ಅದಕ್ಕೆ ಒಂದು ಪ್ರತಿಕೂಲವಾದಂತಹ ವಾತಾವರಣವನ್ನು ನೋಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಇಷ್ಟಾಗಿತ್ತು ಧನುರಾಶಿಯವರಿಗೆ. ಸೊ ಧನುರಾಶಿಯವರಿಗೆ ನಾನು ಒಂದೇ ಪರಿಹಾರ ಹೇಳೋದು, ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಡಿಸೋದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ತಮ್ಮ 7ನೇ ಭಾವದಲ್ಲಿ ಗುರುವಿನ ಅನುಕೂಲಕರ ಪ್ರಭಾವವನ್ನು ಅನುಭವಿಸ್ತೀರಾ. ಪಾಲುದಾರಿಕೆ ಮತ್ತು ವಿವಾಹವನ್ನು ಬಲಿಪಡಿಸ್ತೀರಾ. ಈ ಸಮಯದಲ್ಲಿ ವ್ಯಾಪಾರ ಸಹಯೋಗಗಳು ಅಭಿವೃದ್ಧಿ ಹೊಂದುತ್ತೆ. ಇದು ಕಾರ್ಯತಂತ್ರದ ಮೈತ್ರಿಗಳನ್ನ ರಚಿಸಲಿಕ್ಕೆ ಅಥವಾ ಅಸ್ತಿತ್ವದಲ್ಲಿರುವ ಪಾಲುದಾರಿಕೆಗಳನ್ನ ಆಳಗೊಳಿಸಲಿಕ್ಕೆ ಆದರ್ಶವಾಗಿದೆ. ನಿಮ್ಮ ಆದಾಯ ಮತ್ತು ಗಳಿಕೆಗಳು ಬಹಳಷ್ಟು ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ವೃತ್ತಿಪರ ಜಾಲವು ಗಮನಾರ್ಹವಾಗಿ ವಿಸ್ತರಿಸುತ್ತೆ, ಅಂದ್ರೆ ನೆಟ್ವರ್ಕ್ ಜಾಸ್ತಿ ಆಗುತ್ತೆ. ಜೀವನದಲ್ಲಿ ಒಟ್ಟಾರೆ ಆತ್ಮವಿಶ್ವಾಸ ಮತ್ತು ಸಂತೋಷವು ಬೆಳೆಯುತ್ತೆ. ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳ ಎರಡರಲ್ಲೂ ಸಹ ಸಕಾರಾತ್ಮಕ ವಾತಾವರಣವನ್ನ ನೀವು ಕಾಣಬಹುದು. ಹೊಸ ಅವಕಾಶಗಳು ಮತ್ತೆ ಹೊಸ ಕೆಲಸಗಳು ಸಹ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗುತ್ತೆ. ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಅವುಗಳನ್ನ ಅನುಸರಿಸಲು ನಿಮಗೆ ಧೈರ್ಯ ಮತ್ತು ಆಶಾವಾದವಿರುತ್ತೆ. ಪಾಲುದಾರಿಕೆ ಒಪ್ಪಂದಗಳು ಅಥವಾ ವ್ಯಾಪಾರ ಸಹಯೋಗಗಳನ್ನ ಪರಿಶೀಲಿಸಲು ಮತ್ತು ಪರಿಷ್ಕರಿಸಲು ಸಹ ಈ ವಕ್ರಿ ಗುರುವಿನ ಒಂದು ಸಂಚಾರ ನಿಮ್ಗೆ ಅನುಕೂಲಕರವಾಗಿದೆ. ಅವುಗಳು ನಿಮ್ಮ ಅತ್ಯುನ್ನತ ಒಳಿತನ್ನ ಪೂರೈಸುತ್ತವೆ ಅಂತ ನೀವು ಖಚಿತಪಡಿಸ್ಕೋಬಹುದು. ಹಾಗಾಗಿ ನೀವು ಈಗಾಗಲೇ ಯಾರ ಜೊತೆ ಒಪ್ಪಂದದಲ್ಲಿದ್ರೆ ಅದರ ಬಗ್ಗೆನೂ ಸಹ ಒಂದಿಷ್ಟು ನಿರ್ಣಯಗಳು ಈ ನವೆಂಬರ್ ತಿಂಗಳಲ್ಲಿ ಆಗ್ಬೋದು. ಅಥವಾ ಅದನ್ನ ಮುಂದುವರಿಸೋದು ಅಥವಾ ಹೇಗೆ ಅದ್ರ ಎಲ್ಲದೂ ಒಂದು ಸಮಸ್ಯೆಗಳಿಗೆ ಈ ಸಮಯದಲ್ಲಿ ಒಂದು ಪರಿಹಾರ ಸಿಕ್ಕಿ ನಿಮ್ಗೆ ಒಂದು ಶುಭತೆಯನ್ನ ಗುರುಗ್ರಹವು ಪ್ರದಾನ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಗುರುಗ್ರಹವು ನಿಮ್ಗೆ ತೃತೀಯಾಧಿಪತಿ ಮತ್ತು ದ್ವಾದಶಾಧಿಪತಿ ಆಗಿದ್ದರೂ ಸಹ ನಿಮ್ಮ ಸಪ್ತಮದಲ್ಲಿ ಸಂಚರಿಸೋದ್ರಿಂದ, ನಿಮ್ಮ ರಾಶಿಯನ್ನ, ನಿಮ್ಮ 11ನೇ ಮನೆ, 3ನೇ ಮನೆಯನ್ನ ನೋಡೋದ್ರಿಂದ ನಿಮ್ಮ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಯಶಸ್ಸು ಸಿಗುವಂತಹ ಸಾಧ್ಯತೆ ಇದೆ. ಇದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟಾಗಿತ್ತು ಗುರುವಿನ ಕರ್ಕಾಟಕ ರಾಶಿಯ ಸಂಚಾರದ ಫಲಗಳು ಮಕರ ರಾಶಿಯವರಿಗೆ. ನೆಕ್ಸ್ಟ್ ಈಗ ನಾವು ನೋಡೋಣ ಕುಂಭ ರಾಶಿಯವರಿಗೆ. ಮಕರ ರಾಶಿಯವರಿಗೆ ಏನು ಪರಿಹಾರ ಬೇಕು? ಯಾಕಂದ್ರೆ 99% ಎಲ್ಲ ಒಳ್ಳೇದೇ ಇದೆ, ಅಂಟಿಲ್ ಅಂಡ್ ಅನ್ಲೆಸ್ ಕುಜ 11ನೇ ಮನೆಗೆ ಬರೋವರೆಗೂ. ಕುಂಭ ರಾಶಿಯವರು 6ನೇ ಭಾವದ ಮೂಲಕ ಗುರುವಿನ ಗೋಚಾರದ ಪ್ರಯೋಜನ ಪಡಿತಾ ಇದ್ದಾರೆ. ಮಕರ ರಾಶಿಯವ್ರಿಗೆ ಒಂದ್ ಹೇಳ್ಬೇಕಿತ್ತು, ನೀವು ನಿಮ್ಮ ಮಾತಿನ ವಿಷಯದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದಿರಿ. ಯಾಕಂದ್ರೆ ಗುರುಗ್ರಹವು ರಾಹುವನ್ನ ನೋಡ್ತಿದ್ರಿಂದ ಅಷ್ಟಾಗಿ ಸಮಸ್ಯೆ ಬರ್ಲಿಲ್ಲ. ಬಟ್ ಆದ್ರೆ ಈ ಗುರು ರಾಹು ನೋಡದೇ ಇರೋದ್ರಿಂದ ಹಣಕಾಸಿನಲ್ಲಿ ಸ್ವಲ್ಪ ಸಮಸ್ಯೆ ಬರ್ಬೋದು. ಬಟ್ ಆದ್ರೆ ಗುರು ಸಂಭಾಳಿಸುತ್ತೆ. ಮತ್ತೆ ನಿಮ್ಮ ಮಾತಿನ ವಿಷಯದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದಿರಿ ಅಂತ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಕುಂಭರಾಶಿಯವ್ರನ್ನ ನೋಡ ಬನ್ನಿ. 6ನೇ ಭಾವದಲ್ಲಿ ಗುರುವಿನ ಒಂದು ಸ್ಥಿತಿ ಇರೋದ್ರಿಂದ ಇದು ಅಡೆತಡೆಗಳು, ಸ್ಪರ್ಧೆಗಳು ಅಥವಾ ಆರೋಗ್ಯ ಸವಾಲುಗಳನ್ನ ನಿವಾರಿಸಕ್ಕೆ ಸಹಾಯ ಮಾಡುತ್ತೆ. ಸೊ ಬಾಕಿ ಉಳಿದಿರುವ ಕಾನೂನು ವಿಷಯಗಳನ್ನ ಪರಿಹರಿಸಕ್ಕೆ ಮತ್ತು ಸೇವಾಧಾರಿತ ಚಟುವಟಿಕೆಗಳಲ್ಲಿ ಯಶಸ್ಸನ್ನ ಸಾಧಿಸಕ್ಕೆ ಇದು ಅತ್ಯುತ್ತಮವಾದಂತಹ ಅವಧಿ. ಈ ಸಮಯದಲ್ಲಿ ನೀವು ವೃತ್ತಿ ಜೀವನವು ಗಮನಾರ್ಹವಾಗಿ ಉತ್ತೇಜನವನ್ನ ಪಡೆಯುತ್ತೆ. ನಿಮ್ಮ ಬಹುಪಾಲು ವೆಚ್ಚಗಳು ಕಡಿಮೆ ಆಗುತ್ತೆ. ಆದರೂ ನೀವು ಕೆಲವು ಅಗತ್ಯ ಕುಟುಂಬ ಸಂಬಂಧಿತ ವೆಚ್ಚಗಳನ್ನ ನೀವು ನಿರೀಕ್ಷಿಸಬೇಕಾಗಿ ಬರುತ್ತೆ. ಈ ಗೋಚಾರವು ವಿಶೇಷವಾಗಿ ಉಳಿತಾಯ ಮತ್ತು ವಾಕ್ ಸಂಬಂಧಿತ ವಿಷಯಗಳಿಗೆ
ಶುಭಕರವಾಗಿದೆ. ಮತ್ತೆ ಆರ್ಥಿಕ ಭದ್ರತೆಯನ್ನ ನಿರ್ಮಿಸಲಿಕ್ಕೂ ಸಹ ಇದು ಅನುಕೂಲಕರವಾಗಿದೆ. ಯಾಕಂದ್ರೆ ವೃತ್ತಿಪರವಾಗಿದೆ ಇದು. ಯಾಕಂದ್ರೆ ನಿಮ್ಮ 6ನೇ ಮನೆಯಲ್ಲಿ ಕೂತು 10ನೇ ಮನೆ ನೋಡೋದ್ರಿಂದ ಬಹಳಷ್ಟು ಉತ್ತಮ. ಮತ್ತೆ ಅಲ್ಲಿ ಕುಜಗ್ರಹ ಬಂದ್ರೆ ನಿಮ್ಗೆ ಸ್ವಲ್ಪ ಧೈರ್ಯ ಸಾಹಸವೂ ಹೆಚ್ಚಾಗುತ್ತೆ. ಆರೋಗ್ಯ ಸುಧಾರಣೆಗಳು ಸಂಭವನೀಯವಾಗಿದೆ. ಮತ್ತೆ ಯಾವುದೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗಲು ಪ್ರಾರಂಭವಾಗುತ್ತೆ. ಮತ್ತೆ ಸವಾಲುಗಳನ್ನು ನಿವಾರಿಸುವ ಮತ್ತೆ ಸ್ಪರ್ಧಾತ್ಮಕ ಸನ್ನಿವೇಶಗಳಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ಮಲಿಕ್ಕೆ ನಿಮ್ಮ ಸಾಮರ್ಥ್ಯವು ಗಣನೀಯವಾಗಿ ಬಲಗೊಳ್ಳುತ್ತೆ. ಸೊ ನಿಮಗೆ ಯಾವ ಶತ್ರುಗಳೇ ಇರೋದಿಲ್ಲ, ಇಲ್ಲ ನಿಮ್ಮ ಸಾಮರ್ಥ್ಯವೇ ಸಾಕಿರುತ್ತೆ ನಿಮ್ಮನ್ನ ಮೇಲ್ ತೆಗೆದುಕೊಂಡು ಬರ್ಲಿಕ್ಕೆ. ಸೊ ಇಷ್ಟು ಬಂದು ಗುರುಗ್ರಹದ ಒಂದು ಸಂಚಾರದ ಪ್ರಭಾವವಾಗಿತ್ತು. ಸೊ ಇದು ಕುಂಭರಾಶಿಯವರಿಗೆ. ಈಗ ಕುಂಭರಾಶಿಯವರಿಗೆ ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ದ್ವಿತೀಯದಲ್ಲಿ ಶನಿ, ಜನ್ಮದಲ್ಲಿ ರಾಹು ಇರೋದ್ರಿಂದ ನಿಮ್ಮ ಸಮಸ್ಯೆಗಳು ಏನೇ ನಿಮ್ಮ ಪರ್ಸನಲ್ ಆಗಿರ್ಬೋದು, ಬಟ್ ಆದ್ರೆ ನಿಮ್ಮ ಪ್ರೊಫೆಷನಲ್ ಲೈಫ್ಗೆ ಅಂದ್ರೆ ವೃತ್ತಿಪರ ಜೀವನಕ್ಕೆ ಈ ಗುರುವಿನ ಸಂಚಾರ ಬಹಳ ಉತ್ತಮವಾಗಿರೋದ್ರಿಂದ ನಿಮ್ಮ ವೃತ್ತಿಪರ ಜೀವನಕ್ಕೆ ಸಾಕಷ್ಟು ನೀವು ಒಂದು ಫೋಕಸ್, ಒಂದು ಮನ್ನಣೆಯನ್ನ ಕೊಡಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೆಕ್ಸ್ಟ್ ಇದು ಮೀನರಾಶಿ. ಮೀನರಾಶಿಯವರು ತಮ್ಮ ಆಳುವ ಗ್ರಹವಾದ ಗುರುವನ್ನ ತಮ್ಮ 5ನೇ ಭಾವದ ಮೂಲಕ ಸಂಚರಿಸುವುದನ್ನು ಆನಂದಿಸುತ್ತಾರೆ. ಈ ನಿಯೋಜನೆಯು ಮಕ್ಕಳು, ಸೃಜನಶೀಲತೆ ಮತ್ತು ಪ್ರಣಯವನ್ನ ಆಶೀರ್ವದಿಸುತ್ತೆ. ಊಹಾತ್ಮಕ ಲಾಭಗಳು ಮತ್ತು ಸಂತೋಷ ಮತ್ತು ಭೌತಿಕ ಪ್ರಯೋಜನಗಳನ್ನು ತರುವ ಸೃಜನಶೀಲ ಅನ್ವೇಷಣೆಗಳಿಗೆ ಇದು ಉತ್ತಮ ಅವಧಿಯಾಗಿದೆ. ಈ ಗೋಚಾರದ ಸಮಯದಲ್ಲಿ ಅದೃಷ್ಟವು ನಿಜವಾಗಿಯೂ ನಿಮ್ಮನ್ನು ಬೆಂಬಲಿಸುತ್ತೆ. ಯಾಕಂದ್ರೆ ನಿಮ್ಮ ಜನ್ಮದಲ್ಲಿ ವಕ್ರಿ ಶನಿ ಇದ್ರೂ ಪಂಚಮದಲ್ಲಿರುವಂತಹ ಗುರು ನಿಮ್ಮ ರಾಶಿಯನ್ನ ನೋಡೋದ್ರಿಂದ ಹಠಾತ್ ಬದಲಾವಣೆ ಆಗ್ಬೋದು, ಹಠಾತ್ ನಿಮ್ಗೆ ಅದೃಷ್ಟ ಒಲಿಸ್ಬೋದು, ಎಲ್ಲ ಸಾಧ್ಯತೆ ಇದೆ. ಮತ್ತೆ 11ನೇ ಮನೆಯಲ್ಲಿರುವಂತಹ 12ನೇ ಮನೆಯಲ್ಲಿರುವಂತಹ ರಾಹುವಿನಿಂದ ಏನ್ ಸಮಸ್ಯೆಗಳಿತ್ತೋ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಅದೇ ಗುರುವಿನ ಒಂದು ಪಂಚಮದಲ್ಲಿರುವಂತಹ ಬಲ ಬಹಳಷ್ಟು ಉತ್ತಮವಾಗಿರೋದ್ರಿಂದ ನೀವು ಸಾಕಷ್ಟು ಲಾಭವನ್ನ ಗಳಿಸಬಹುದು. ಈ ಸಮಯದಲ್ಲಿ ಮೀನರಾಶಿಯವರು ಮಕ್ಕಳಾಗ್ಲಿಕ್ಕೆ ನೀವು ಪ್ರಯತ್ನ ಪಡ್ತಿದ್ರೆ ಈ ಸಮಯದಲ್ಲಿ ಸಾಧ್ಯ ಇದೆ. ಮತ್ತೆ ಮದುವೆ ಆಗ್ಬೇಕು ಅಂತ ಇಚ್ಛೆ ಪಡ್ತಿರೋರ್ಗೂ ಸಹ ಇದು ಸಂತೋಷದ ಕ್ಷಣಗಳನ್ನ ಅನುಭವಿಸ್ಲಿಕ್ಕೆ ಒಂದು ಮಾರ್ಗವನ್ನ ಮಾಡಿಕೊಡುತ್ತೆ. ಮತ್ತೆ ನೀವು ಹೆಚ್ಚು ಸಜ್ಜಾಗಿರುವಿರಿ ಮತ್ತು ನಿಜವಾದ ಪರಿಹಾರಕ್ಕೆ ನೀವು ಆದಷ್ಟು ನೀವು ಮನ್ನಣೆಯನ್ನ ಕೊಡ್ತೀರಾ ಅಂತ ನಾನು ಆಶಿಸ್ತೇನೆ. ಶನಿ ಗೃಹಗಳ 2 ಗೋಚರವು ಸ್ವಲ್ಪ ಸಂತೋಷ ಮತ್ತೆ ನಡೆಯುತ್ತಿರುವ ಸಮಸ್ಯೆಗಳಿಂದ ಪರಿಹಾರ ತರುತ್ತೆ. ಮತ್ತೆ ಸವಾಲುಗಳು ಅಥವಾ ಸಮಸ್ಯೆಗಳು ಮುಂದುವರುತ್ತೆ. ಬಟ್ ಆದ್ರೆ ಅವುಗಳನ್ನ ನಿರ್ವಹಿಸಲು ನೀವು ಸ್ವಲ್ಪ ಧೈರ್ಯವಂತರಾಗಿರ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಈ ಸಮಯದಲ್ಲಿ ಅದೃಷ್ಟದ ಒಂದು ಸಮತೋಲನವನ್ನು ಇಟ್ಕೋಬೇಕು. ಮತ್ತೆ ಅನಗತ್ಯ ವೆಚ್ಚಗಳನ್ನ ಸಹ ನೀವು ಕಡಿಮೆ ಮಾಡಬೇಕು. ಸೊ ನಿಮ್ಮ ಆದಾಯವು ಏರಿದ ಹಾಗೆ ನಿಮ್ಮ ವೆಚ್ಚವು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ರಿಂದ ಇದರ ಆರ್ಥಿಕ ನಿರ್ವಹಣೆ ಬಹಳಷ್ಟು ಅಗತ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಯಾಕಂದ್ರೆ ರಾಹು 12ನೇ ಮನೆಯಲ್ಲಿ ಇರೋದ್ರಿಂದ ಮುಂಚೆ ಗುರುಗ್ರಹದ ದೃಷ್ಟಿ ಇದರಿಂದ ಒಂದು ಕಂಟ್ರೋಲ್ ಆಗ್ತಿತ್ತು. ಈಗ ಒಂದು ಖರ್ಚು ವೆಚ್ಚಗಳೇನಿದೆ ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಅನ್ನೋ ಸಾಧ್ಯತೆ ಇದೆ. ಇಷ್ಟ ಆಗಿತ್ತು ಮೀನರಾಶಿಯವರಿಗೆ. ಸೊ ಮೀನರಾಶಿಯವರಿಗೆ ಶನಿ ಗ್ರಹದ ಜಪ ನೀವು ಮಾಡ್ತಾನೆ ಇರಬೇಕಾಗುತ್ತೆ. ಮತ್ತೆ ರಾಹುವಿನ ಒಂದು ಬೀಜ ಮಂತ್ರ ಜಪ ಓಂ ರಾಮ್ ಹ್ರೀಂ ರೋಂ ಸಹ ರಾಹವೇ ನಮಃ ಇದನ್ನ ಸಹ ನೀವು 108 ಬಾರಿ ಪ್ರತಿನಿತ್ಯ ಮಾಡ್ಕೊಂಡು ಬಂದ್ರೆ ಬಹಳ ಒಳ್ಳೆಯದು. ಸೊ ಇಷ್ಟ ಆಗಿತ್ತು ಮೀನರಾಶಿಯವರಿಗೆ ಹಾಗೂ ಎಲ್ಲ 12 ರಾಶಿಯವರಿಗೆ ಫಲಾನುಫಲಗಳು. ನಿಮಗೆ ಏನಾದರೂ ಫೀಡ್ಬ್ಯಾಕ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡ್ಬೋದು. ಬಟ್ ಆದ್ರೆ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಿತಿ ಹೇಗಿದೆ ಮತ್ತು ನಿಮ್ಮ ದಶೆ ಅಂತರ್ದಶೆ ಯಾವ್ದಿದೆ ಅದರ ಮೇಲೆ ಇದರ ಸಾಕಷ್ಟು ಪರಿಣಾಮಗಳು ಡಿಪೆಂಡ್ ಆಗೋದು. ಸೊ ನಿಮಗೆ ಹೊಸ ಮನೆ, ಹೊಸ ವಾಹನ ಖರೀದಿ ಆಗ್ಬೇಕು ಅಂತಿದ್ರೆ ಅಥವಾ ಉದ್ಯೋಗದಲ್ಲಿ ಪ್ರಗತಿ ಸಿಗ್ಬೇಕು ಅಂತಿದ್ರೆ ನಿಮ್ಮ ಜಾತಕದಲ್ಲಿ ಅದರ ಫಲಗಳಿರ್ಬೇಕು, ಪ್ರಾಮಿಸ್ ಇರಬೇಕು. ಮತ್ತೆ ದಶೆ ಅಂತರ್ದಶೆ ಅದಕ್ಕೆ ಅನುಗುಣವಾಗಿರ್ಬೇಕು. ಹಾಗಿದ್ದರೆ ಮಾತ್ರ ಈ ಗೋಚಾರ ನಿಮ್ಗೆ ಫಲ ಕೊಡ್ಲಿಕ್ಕೆ ಸಾಧ್ಯ. ಸೊ ಈ ಗೋಚಾರ ಏನಿದು ಒಂದು ಡೆಲಿವರಿ ಬಾಯ್ ತರ. ಸೊ ನಿಮ್ಮ ಪ್ರಾಮಿಸ್ ಏನ್ ನಿಮ್ಮ ಕುಂಡ್ಲಿಯಲ್ಲಿದೆಯೋ ಅದೇ ನಿಮ್ಗೆ ಡೆಲಿವರ್ ಆಗುತ್ತೆ. ಸೊ ಇದು ಒಂದು ಸಮಯ ಆ ಇವೆಂಟ್ ಆಗ್ಲಿಕ್ಕೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಇಷ್ಟ ಆಗಿತ್ತು ನನ್ನ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ನೇ ತಾರೀಕಿನ ಗುರು ಗೋಚಾರದ ಫಲಗಳು ಎಲ್ಲ ಚಂದ್ರ ರಾಶಿಗಳಿಗೆ. ಸೊ ಅಕ್ಟೋಬರ್ 18ರಿಂದ ಯಾವತ್ತಿನವರೆಗೂ ಓಕೆ ಅದು ಗುರು ಗೋಚಾರದ ದಿನಾಂಕಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅಕ್ಟೋಬರ್ 18ರಿಂದ ನವೆಂಬರ್ 11ವರೆಗೂ ಗುರು ಮಾರ್ಗಿ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ. ನವೆಂಬರ್ 11ರಿಂದ ಡಿಸೆಂಬರ್ 5ನೇ ತಾರೀಕುವರೆಗೂ ಗುರು ಗ್ರಹವು ವಕ್ರಿ ಗತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ. ಮತ್ತೆ ಡಿಸೆಂಬರ್ 5ನೇ ತಾರೀಕು ಗುರು ಗ್ರಹವು ಪುನರ್ ಪ್ರವೇಶ ಮಾಡುತ್ತೆ ಮಿಥುನ ರಾಶಿಯನ್ನ. ಸೊ ಇದು
ಗುರುಗ್ರಹದ ಒಂದು ದಿನಾಂಕಗಳು. ಸೊ ಮುಂದೆ ನನ್ನ ಹಿಂದಿ ವಿಡಿಯೋ ಸಹ ಬರುತ್ತೆ, ಅದನ್ನ ಸಹ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಸೊ ಇಲ್ಲಿವರೆಗೂ ವೀಕ್ಷಿಸೋದಕ್ಕೆ ಧನ್ಯವಾದ.